ಆಕಾಶವಾಣಿ ಕಲಬುರಗಿ. ಖ್ಯಾತ ಚಿತ್ರಕಲಾವಿದರು ಹಾಗೂ ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಮಾಜಿ ಸದಸ್ಯರಾದ ಕಲಬುರಗಿಯ ಮೊಹಮ್ಮದ್ ಅಯಾಜುದ್ದೀನ್ ಪಟೇಲ್ ಜೊತೆಗೆ ಡಾ ಸದಾನಂದ ಪೆರ್ಲಾ ಅವರು ನಡೆಸಿದ ಮಾತುಕತೆ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಇವತ್ತು ನಮ್ಮೊಡನಿದ್ದಾರೆ ರಾಷ್ಟ್ರೀಯ ಲಲಿತಕಲಾ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರು, ರಾಜ್ಯ ಲಲಿತಕಲಾ ಅಕಾಡೆಮಿಯ ಮಾಜಿ ಸದಸ್ಯರು, ಭಾರತ ಸರ್ಕಾರದ ಸೀನಿಯರ್ ಫೆಲೋಶಿಪ್ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡವರು. ಮಾತ್ರ ಅಲ್ಲ, ಇವರು ಕಲಬುರಗಿಯಲ್ಲಿ ಒಂದು ಆರ್ಟ್ ಗ್ಯಾಲರಿ, ಕಲಾ ಮ್ಯೂಸಿಯಂ ಅಂತ ಏನು ಹೇಳ್ತೇವೆ, ಅದನ್ನ ಪ್ರಾರಂಭ ಮಾಡಿ ತನ್ನ ಕೃತಿಗಳನ್ನ ಸಾರ್ವಜನಿಕವಾಗಿ ಪ್ರದರ್ಶನಕ್ಕೆ ಇಡುವುದರ ಮೂಲಕ ಮತ್ತು ತನ್ನ ಕಲಾ ಪ್ರತಿಭೆಯನ್ನ ತೋರಿಸುವ ಒಂದು ಪ್ರಯತ್ನವನ್ನ ನಮ್ಮ ಕಲಬುರಗಿಯಲ್ಲಿ ಮಾಡ್ತಾ ಇದ್ದಾರೆ. ಕಲಬುರಗಿ ಅಂದಾಗ ಹಲವು ವಿಶೇಷತೆಗಳಿಗೆ ಹೆಸರಾದಂತಹ ಒಂದು ಪ್ರದೇಶ. ಇಲ್ಲಿ ತೊಗರಿಗೆ ಹೇಗೆ ಹೆಸರು ಪಡೆದಿದೆಯೋ ಹಾಗೆ ಕಲಾ ಕ್ಷೇತ್ರಕ್ಕೆ, ಸಾಂಸ್ಕೃತಿಕ ರಂಗದಲ್ಲೂ ಕೂಡ ಬಹಳಷ್ಟು ಮುಂಚೂಣಿಯಲ್ಲಿರುವಂತಹ ಪ್ರದೇಶ. ಎಸ್.ಎಂ. ಪಂಡಿತ್ ಅವರ ಹೆಸರನ್ನು ನಾವು ಕೇಳಿದ್ದೇವೆ. ಕಲಾ ಜಗತ್ತಿನಲ್ಲಿ ಅವರ ಹೆಸರು ಉನ್ನತ ಸ್ಥಾನದಲ್ಲಿದೆ. ಅದರ ಮುಂದುವರಿದ ಪೀಳಿಗೆಯಾಗಿ ಮೊಹಮ್ಮದ್ ಅಯಾಜುದ್ದೀನ್ ಪಟೇಲ್ ಅವರಿದ್ದಾರೆ. ಇವರು ದೇಶ ವಿದೇಶಗಳಲ್ಲಿ ಗುರುತಿಸಿಕೊಂಡಿರತಕ್ಕಂಥ ಒಬ್ಬ ದೊಡ್ಡ ಕಲಾವಿದರು. ಒಬ್ಬ ಕಲಾವಿದ ಯಾವ ರೀತಿ ಎತ್ತರಕ್ಕೆ ಏರಬಹುದು ಅನ್ನೋದಕ್ಕೆ ಪಟೇಲ್ ಅವರು ಇವತ್ತು ಸಾಕ್ಷಿಯಾಗಿ ನಿಲ್ತಾ ಇದ್ದಾರೆ. ದೇಶದ ಮೂಲೆ ಮೂಲೆಗಳಿಗೆ ಸಂಚರಿಸಿದ್ದಾರೆ ಮತ್ತು ವಿಶ್ವದ 30 ರಾಷ್ಟ್ರಗಳಿಗೂ ಹೆಚ್ಚು ಭೇಟಿಯನ್ನ ಕೊಟ್ಟು ತನ್ನ ಕಲಾ ಶ್ರೀಮಂತಿಕೆಯನ್ನ ಪ್ರಚುರಪಡಿಸಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೊಹಮ್ಮದ್ ಅಯಾಜುದ್ದೀನ್ ಪಟೇಲ್ ಅವರ ಹೆಸರು ಎತ್ತರದ ಸ್ಥಾನದಲ್ಲಿದೆ. ಒಬ್ಬ ಕಲಾವಿದ ನಡೆದು ಬಂದ ದಾರಿ, ಕಲಾವಿದನ ಯಾನ, ಕಲಾವಿದನ ಬದುಕು ಬಹಳ ವಿಸ್ಮಯ ಹುಟ್ಟಿಸುವಂಥದ್ದು. ಒಬ್ಬ ಹಳ್ಳಿಯ ಹುಡುಗ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಕೇಳಿದ್ರೆ ಮೊಹಮ್ಮದ್ ಅಯಾಜುದ್ದೀನ್ ಪಟೇಲ್ರ ಹಾಗೆ ಎತ್ತರದ ಸ್ಥಾನವನ್ನು ಪಡೀಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ತೋರಿಸಿಕೊಟ್ಟಂತ ಒಬ್ಬ ಯುವಕ ಮೊಹಮ್ಮದ್ ಅಯಾಜುದ್ದೀನ್ ಪಟೇಲ್ ಅವರು ತನ್ನ ಕಲಾಯಾನದ ಬದುಕಿನ ಬಗ್ಗೆ ಅಂತರಂಗದ ಮಾತುಗಳನ್ನು ಇವತ್ತು ಆಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಪಟೇಲ್. ನಮಸ್ಕಾರ ಸರ್. ನಮಸ್ಕಾರ. ಅಯಾಜುದ್ದೀನ್ ಅವರು ಎಲ್ಲಿಯವರು ಮೂಲತಃ? ಸರ್, ನಾನು ಗಡಿಕೇಶ್ವರ್, ಚಿಂಚೋಲಿ ತಾಲೂಕಾ, ಗುಲ್ಬರ್ಗ ಡಿಸ್ಟಿಕ್. ಒಂದು ಹಳ್ಳಿ ಪ್ರದೇಶ. ಹಳ್ಳಿ, ಬಿಲ್ಕುಲ್ ಹಳ್ಳಿ ಸರ್. ಅದು ಬಹಳ ಕ್ಲಾಸಿಕಲ್, ನಾ ಹೇಳ್ಬೋದು ಟ್ರೆಡಿಷನಲ್ ಹಳ್ಳಿ ಇದೆ ಅಲ್ಲಿ, ಪಾರಂಪರಿಕ ಹಳ್ಳಿ. ಅಲ್ಲಿ ಬಹಳಷ್ಟು ದೇಗುಲಗಳು ಇವೆ. ಚಾಳುಕ್ಯ ಪೀರಿಯಡ್ದು ನಿಯರ್ ಅಬೌಟ್ 10-11 ಹಳ್ಳಿ ಟೆಂಪಲ್ಸ್ ಇವೆ. ಹಳ್ಳಿ ಇರಬಹುದು, ಬಹಳ ಶ್ರೀಮಂತಿಕೆ ಇದೆ. ಬಟ್ ನಾವು ಅಲ್ಲಿ ಕಲ್ಚರಲಿ ನಮ್ಮ ತಾಲೂಕದಾಗೆ 2ನೇ ದೊಡ್ಡ ಹಳ್ಳಿ ಅದು. ಅಲ್ಲಿ ಮತ್ತ ಬಹಳಷ್ಟು ಗಡಿ ಅಂತಿದೆ. ಆ ಗಡಿ ನಟ್ಟು ನಡು ನಮ್ಮ ಮನೆ ಇದೆ. ಅದು ಇನ್ಫ್ಲುಯೆನ್ಸ್ ನನ್ನ ಮೇಲೆ ಗಡಿಕೇಶ್ವರ್ ಅಂತ ಇದೆ ಸರ್. ಹಿಂಗಿದೆ. ಈಗ ನೀವು ಎಲ್ಲ ನಿಮ್ಮ ಬಾಲ್ಯದ ಶಿಕ್ಷಣವನ್ನು ಅಲ್ಲೇ ಕಲಿದ್ರೆ ಹೇಗೆ ಅಂತ? ನಾನು ಆಕ್ಚುಲಿ ಹುಟ್ಟಿದ ಗಡಿಕೇಶ್ವರ್ ಸರ್. ಬಾಲ್ಯದ ಶಿಕ್ಷಣ ನನ್ನ ತಂದೆಯವರು ಟೀಚರ್ ಇದ್ರು ಸೇಡಂನಲ್ಲಿ. ಅಲ್ಲಿ ನಾನು ಮೊಹಮ್ಮದ್ ಖಾಜಾ ನವೀದ್ ಪಟೇಲ್ ಅಂತ. ನಮ್ಮ ತಾಯಿಯವರು ಅವರು ಅಗ್ರಿಕಲ್ಚರ್ ಮನೆ ತಂದವರು, ಮಾಲಿ ಪಟೇಲ್ ಮಗಳವರು. ಇಲ್ಲ, ಇರಕ್ಪಲ್ಲಿ ಕೃಷಿ ಕುಟುಂಬ. ಹೀಗಾಗಿ ಎಜುಕೇಶನ್ ಸಲುವಾಗಿ ನಾವು ಸೇಡಂನಲ್ಲಿ ತಂದೆಯವ್ರ ಜೊತೆ ಇದ್ದೆವು. 1ನೇ ಹಿಡಿದು 10ನೇವರೆಗೆ ತನ ನಾವು ಸೇಡಂನಲ್ಲಿ ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ ಮುಗಿಸಿ ತದಾದ ನಂತರ ಗುಲ್ಬರ್ಗ ಫೈನ್ ಆರ್ಟ್ಸ್ ಸಲುವಾಗಿ ಸ್ಪೆಷಲಿ ಗುಲ್ಬರ್ಗ. ಕೆಲವರು ಏನ್ ಮಾಡ್ತಾರೆ, ಶಿಕ್ಷಣ ಪಡೆದು ವೈದ್ಯರಾಗ್ತಾರೆ, ಇಂಜಿನಿಯರ್ ಆಗ್ತಾರೆ. ನೀವು ಕಲಾಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡ್ರಲ್ಲ, ಏನ್ ಕಾರಣ? ಅದು ಅದೇ ಗಾಡ್ ಗಿಫ್ಟ್ ಸರ್. ನಾವು ಹುಟ್ಟಿಡಿದು ನಾವು ಹಳ್ಳಿಯಾಗ ಏನ್ ಆಟ ಆಡ್ತಿದ್ದೆವು ನ್ಯಾಚುರಲ್ ಆಗಿ, ನದಿ ನಾಲಗಳಲ್ಲಿ ನಾವು ಅದು ಜೋಳ, ಕಡ್ಲಿ ಇವೆಲ್ಲ ಗಿಡ ಮರಗಳು, ದನ ಕರುಗಳು ನೋಡೋದ್ರಿಂದ, ಮತ್ತು ಹಳ್ಳಿ ಕಲ್ಚರಲ್, ಫಾರ್ ಎಕ್ಸಾಂಪಲ್ ಹೋಳಿ ಹುಣ್ಣಿ ಆಗ್ಲಿ, ನಾಗರ ಪಂಚಮಿ ಆಗ್ಲಿ, ನಮ್ಮ ಮೊಹರಂ ಆಗ್ಲಿ, ಇವೆಲ್ಲ ಹಬ್ಬಗಳಲ್ಲಿ ಮಲ್ಟಿ ಕಲರ್ಸ್ ಆಫ್ ಫೆಸ್ಟಿವಲ್ಸ್ ಅವೆಲ್ಲ ನೋಡಿ ಇದು ಚಿತ್ರದಲ್ಲಿ ಯಾವ ರೀತಿ ನಾವು ನೋಡ್ಬೇಕು ಅನ್ನೋದು ಒಂದು ಹುಮ್ಮಸ್ ಇರ್ತಿತ್ತು ನನಗೆ. ಸಣ್ಣದಿರುವಾಗಲೇ ಚಿತ್ರ ಬಿಡಿಸುವ ಒಂದು ಹವ್ಯಾಸ 100% ಹವ್ಯಾಸ. ಅದಲ್ಲದೆ ಆಟ ಆಡೋದಾಗ್ನು ಹೆಚ್ಚಾಗಿ ಟ್ರೆಡಿಷನಲ್ ಓಲ್ಡ್ ಫೋಕ್ ಗೇಮ್ಸ್ಗಳು, ಮಣ್ಣೆತ್ತಾಟ ಆಗಲಿ, ಅದು ದಪ್ಪನ್ ದುಪ್ಪಿ ಆಗಲಿ, ಅಲ್ಲಿ ಮುಡ್ಚಟ ಆಟ ಆಗಲಿ, ಇವೆಲ್ಲ ಬಹಳಷ್ಟು ಕಲ್ಚರಲ್ ಗೇಮ್ ಇವೆ ಅಲ್ಲಿ. ಅದು ಮತ್ತೆ ನಾಟಕ ಮಾಡೋದಾಗ್ಲಿ, ಊರಾಗ ಹಳ್ಳಿದಾಗ ನಾಟಕಗಳು ಬಹಳ, ನಾವು ಸಣ್ಣದಿರ್ಲಾಕ ದೊಡ್ಡ ಆಟಗಳು ಬಹಳ ನೋಡಿವಿ ಅಲ್ಲಿ. ಸುಂದರ ಸಾಮಾಜಿಕ ನಾಟಕ ಇಲ್ಲ, ಅದು ಹಳೆ ದೊಡ್ಡ ಪೌರಾಣಿಕ ನಾಟಕಗಳು ಅವೆಲ್ಲ ಕಂಪಲ್ಸರಿ. ನೀವು ವೇಷ ಮಾಡಿದ್ರೆ? ನಾನು ಕೆಲವು ಈ ಕಡೆ ಸಾಮಾಜಿಕ ನಾಟಕಗಳಲ್ಲಿ ನಾನು ಪರ್ಫಾರ್ಮಿಂಗ್ ಅಂದ್ರೆ ಯಾವುದೇ ಆಕ್ಟಿವಿಟೀಸ್, ಡಾನ್ಸ್ ಅವು ಎಲ್ಲ ಮಾಡ್ತಾ ಇರ್ತಿದ್ದೆ ಹಳ್ಳ್ಯಾಗ್ನು. ಬಟ್
ಒಂದು ಆರ್ಟಿಸ್ಟ್ ಅಂದ್ರೆ ಇರ್ಲೇಬೇಕಾಗುತ್ತೆ ಇವೆಲ್ಲ. ಅಂದ್ರೆ ಈ ಸಾಂಸ್ಕೃತಿಕ ಹಬ್ಬಗಳು, ಅದು ಹಿಂದೂ ಮುಸ್ಲಿಂ ಭಾವೈಕ್ಯತೆ ಹಬ್ಬಗಳಿಗೆ ಯಾವ್ದೆಲ್ಲ ಇದೆ ಅದೆಲ್ಲ ನಿಮ್ಮನ್ನು ಬಹಳ ಆಕರ್ಷಣೆ ಮಾಡಿದೆ ಅಂತ. 100% ಸರ್. ಹಬ್ಬಗಳ ಅಂದ ಕೂಡಲೇ ಎಲ್ಲ ಕಮ್ಯುನಿಟಿ ಕೂಡಿ ನಾವು ಗೋಲಿ ಆಡೋದಾಗ್ಲಿ ಅದು ಆಗಲಿ, ಒಂದು ಬೇರೆ ದೊಡ್ಡ ಅಂಗಳ ನೋಡಿ ಗಿಡದ ತೆಳಗ್ ತಣ್ಣಗ ದೊಡ್ಡ ಊರ್ ಹೊರಗೆ ಹನುಮಂತ ದೇವ್ರ ಗುಡಿ ಹೋಗಿ ದೊಡ್ಡದ ಆಲ್ ಗಿಡ ಅಲ್ಲಿ ಹೋಗಿ ಆಟ ಆಡೋದು ಯಾರು ನೋಡ್ಲಾರ್ದಂಗ. ಹಳ್ಳ್ಯಾಗ ಜಾತ್ರೆ, ನಮ್ಮ ಊರಾಗ ಜಾತ್ರೆ ಆಗ್ತದ, ಭಾಳ ಫೇಮಸ್ ಜಾತ್ರೆ, ಉರುಸ್ ಆಗ್ತದ. ಎಲ್ಲ ಈ ಜನ ಆ ಕಡೆ ಆ ಜನ ಈ ಕಡೆ ಒಂದು ಎಲ್ಲ ಅಣ್ಣ ತಮ್ಮಂದ್ರ ಕೂಡ ಈ ಕಲಾ ಮನಸ್ಸು ಕಟ್ಕೊಳ್ಳಿಕ್ಕೆ ಅದು ಕಾರಣ ಆಗ್ತದೆ, ದೊಡ್ಡ ಕಾರಣ ಆಗುತ್ತೆ. ಇನ್ನೊಂದೇನಾದ್ರೆ ನಾವು ಏನಾದ್ರೂ ಸಾಧಿಸಬಹುದಲ್ಲ ಇವೆಲ್ಲ ನೋಡಿ. ಇದು ಪ್ರೇರಣೆ. ಇದು ಯಾವ ರೀತಿ ಪ್ರೆಸೆಂಟೇಶನ್ ಅದು ನಾವು ತೋರಿಸ್ಬೇಕು ಪೇಪರ್ ಮುಖಾಂತರ, ಕಲರ್ ಮುಖಾಂತರ, ಇವೆಲ್ಲ ನೋಡುದು. ಇದು ಸಣ್ಣದಿರ್ಲಾಕೆ ಇದು ಅದೇ ಗಾಡ್ ಗಿಫ್ಟ್ ಅಂತ ಹೇಳ್ತಾ ಇದ್ದೀನಿ. ಈಗ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಇಂತ ಕಲಾವಿದ್ರು ಅಂತ ಇದ್ರ, ನಿಮ್ಗೆ ಒಂದು ಸಣ್ಣ ಪ್ರೇರಣೆ ಸಿಗ್ಬೇಕಾದ್ರೆ ಚಿತ್ರ ಬಿಡಿಸಪ್ಪ ಅಂತ ಹೇಳುವವರು ಯಾರಾದ್ರೂ ಇದ್ರ? ಅದು ಯಾರು ಇಲ್ಲ ಸರ್. ಅದು ಶಾಲೆಯಲ್ಲಿ ಅದು ರೇರ್ ಸರ್. ಅದು ನಾವು ನಮ್ಮ ತಂದೆಗೆ 8 ಮಕ್ಕಳು, ಅದರಲ್ಲಿ ಎಲ್ಲರೂ ಬೇರೆ ಬೇರೆ ಡಿಫ್ರೆಂಟ್ ಫೀಲ್ಡ್ ಅಲ್ಲಿ ಇದ್ದಾರೆ. ಆದ್ರೆ ಕಲೆಗೆ ಸಂಬಂಧಂಗ ಬೇರೆಯವ್ರು ಯಾರು ಇಲ್ಲ, ನಮ್ಮ ಊರಾಗೆ ಯಾರು ಇಲ್ಲ ಸರ್. ಕಲೆ ಫೀಲ್ಡ್ದಾಗೆ ನಾನೊಬ್ಬ. ಅದು ರೇರ್ ಸರ್. 1000 ಕಲಾವಿದ. ಕೇಳುಗರೆ, ಮೊಹಮ್ಮದ್ ಅಯಾಜುದ್ದೀನ್ ಪಟೇಲ್ ಅವರ ಮಾತುಗಳನ್ನ ಕೇಳ್ತಾ ಇದ್ದೀರಿ. ಬಹಳ ವಿಶೇಷ ಏನಂದ್ರೆ, ಒಬ್ಬ ಹಳ್ಳಿಯ ಕುಟುಂಬದಲ್ಲಿ, ಕೃಷಿ ಕುಟುಂಬದಲ್ಲಿ ಒಬ್ಬ ಮಾಸ್ಟರ್ ಮಗ ಇಷ್ಟು ಎತ್ತರಕ್ಕೆ ಏರಿ ಅದು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿರುವುದು ಬಹಳ ಹೆಮ್ಮೆಯ ವಿಚಾರ. ಮನಸಾರ ಇದ್ರ ಮೇಲೆ ಇಂಟ್ರೆಸ್ಟ್ ಇತ್ತು ಸರ್. ರಿಯಲಿ ಏನೇ ಮಾಡ್ಬೇಕಂದ್ರೆ, ಸಾಧನೆ ಮಾಡ್ಬೇಕಾದ್ರೆ ಇದರಲ್ಲೇ ಮಾಡ್ಬೇಕಾದ್ರೆ ಅದು ನಿರ್ಧಾರಿತ. ಬೇರೆ ರಂಗ ಬೇರೆ ಹುಡುಗರ ರಂಗ ಡೌಟ್ಫುಲ್ ಇಲ್ಲ. ನಮ್ ತಂದೆ ಏನ್ ಹೇಳ್ತಾರ ಅದು ಮಾಡ್ಬೇಕು, ತಾಯಿಯವ್ರು ಏನ್ ಹೇಳ್ತಾರೋ, ಗೆಳೆಯರು ಏನ್ ಹೇಳ್ತಾರೋ, ಅಕ್ಕಪಕ್ಕ ಟೀಚರ್ ಏನ ಒಂದೇ ನಿರ್ಧಾರ ತಗೊಂಡಿದ್ದಾನೆ. ಏನಾರ ಮಾಡ್ಬೇಕಾದ್ರೆ ಈ ಆರ್ಟ್ ಫೀಲ್ಡ್ ನಲ್ಲೇ ಮಾಡ್ಬೇಕು. ಮುಂದಿನ ದಾರಿ ಗುರ್ತಿದ್ದಿಲ್ಲ, ನನ್ಗೆ ಏನು ಗುರ್ತಿದ್ದಿಲ್ಲ. ಈಗ ನೀವು ಹೇಳಿದ್ರಿ ಸೇಡಂನಲ್ಲಿ ಶಿಕ್ಷಣ ಮುಗಿದ ಕೂಡಲೇ ನಾನು ಕಲಬುರಗಿಯಲ್ಲಿ ಬಂದು ಫೈನ್ ಆರ್ಟ್ಸ್ ಕಾಲೇಜಿಗೆ ಸೇರಿದೆ ಅಂತ. ಅಲ್ಲಿ ಎಷ್ಟು ವರ್ಷ ಶಿಕ್ಷಣ ಪಡೆದ್ರಿ, ಮತ್ತೆ ಯಾರ್ಯಾರ ಗುರುಗಳು ನಿಮ್ಮಲ್ಲಿ ಮೇಲೆ ಪ್ರಭಾವ ಬೀರುತ್ತಂತ? ಇಲ್ಲಿ ಐಡಿಯಲ್ ಫೈನ್ ಆರ್ಟ್ ನಲ್ಲಿ ನಾನು ಜಾಯ್ನ್ ಆದೆ. DMC ಅಂತಿದೆ, ಡ್ರಾಯಿಂಗ್ ಮಾಸ್ಟರ್ ಕೋರ್ಸ್. ಇಲ್ಲಿ ಪ್ರೊಫೆಸರ್ ವಿಜಿ ಅಂದಾನಿ ಅವರಿಗೆ ನಾವು ಭೇಟಿ ಆದಾಗ ಅವರು ಅಡ್ಮಿಷನ್ ಕೊಟ್ಟರು. ನಾನು ಇಲ್ಲಿ ಟೋಟಲಿ 5 ವರ್ಷ ಐಡಿಯಲ್ ಫೈನ್ ಆರ್ಟ್ ನಲ್ಲಿ, 2 ವರ್ಷ ಮಾಸ್ಟರ್ ಆಫ್ ಫೈನ್ ಆರ್ಟ್ ಗುಲ್ಬರ್ಗ ಯೂನಿವರ್ಸಿಟಿ ಗುಲ್ಬರ್ಗಾದಲ್ಲಿ. ಟೋಟಲಿ ನಂದು ಡಿಪ್ಲೊಮಾ ಒಂದು 2 ವರ್ಷ ಮುಗಿದಿ. 9 ವರ್ಷ ಇಲ್ಲಿ ಫೈನ್ ಆರ್ಟ್ದಾಗ ನಾನು ಕಳೆದಿನಿ ಸರ್. 9 ವರ್ಷ ಕಳೆದ ಶಿಕ್ಷಣ ಪಡೆದಂಗ ಟೋಟಲಿ 9 ವರ್ಷ ಹೋಗಿತ್ತು ಸರ್ ಇದರಲ್ಲಿ. 9 ವರ್ಷ ನಂತರ ನಾನು ಆಸ್ ಎ ಗ್ರಾಫಿಕ್ ಡಿಸೈನರ್ ಅನ್ಕೇಸಿ ದುಬೈನಲ್ಲಿ ಸೆಲೆಕ್ಷನ್ ಆದ ಸರ್. ನಾನು ಅಪ್ಲೈ ಮಾಡಿದ. ಈಗ ಮೊಹಮ್ಮದ್ ಅಯಾಜುದ್ದೀನ್ ಪಟೇಲ್ ರೇ ಏನಂತ ಹೇಳಿದ್ರೆ, ಕೆಲವರು ಬೇರೆ ಬೇರೆ ವೃತ್ತಿಯನ್ನು ತೊಡಗುವಾಗ ಅಲ್ಲಿ ತುಂಬಾ ಸ್ಕೋಪ್ ಇದೆ ಅಂತ ಹೇಳಿ ಅದಕ್ಕೆ ಜಾಯ್ನ್ ಆಗ್ತಾರೆ. ಈ ಕಲಾಕ್ಷೇತ್ರದಲ್ಲಿ, ಅದು ಫೈನ್ ಆರ್ಟ್ಸ್ ಫೀಲ್ಡ್ ನಲ್ಲಿ ಅಷ್ಟು ಸ್ಕೋಪ್ ಇದೆ ಅಂತಲೇ ನೀವು ಉದ್ಯೋಗ ಅದಕ್ಕೆ ಏನು ಗೊತ್ತಿಲ್ಲ ಸರ್. ಏನು ಓನ್ಲಿ ಆರ್ಟ್, ಕಲಾಕೃತಿಯಿಂದ. ಬಟ್ ಇವಾಗ ನಾನು ನೋಡಿದಾಗ ಈ ವಿಥೌಟ್ ಆರ್ಟ್ ಏನೂ ಇಲ್ಲ, ಸಾಧ್ಯನೂ ಇಲ್ಲ. ಎಲ್ಲವೂ ಈವನ್ ಪ್ಲೇನ್ ಡಿಸೈನ್ ಮಾಡೋನು ಆರ್ಟಿಸ್ಟೇ, ಟ್ರೈನ್ ಡಿಸೈನ್ ಮಾಡೋನು ಆರ್ಟಿಸ್ಟೇ, ಹೆಲಿಕಾಪ್ಟರ್ ಡಿಸೈನ್ ಮಾಡೋನು ಆರ್ಟಿಸ್ಟೇ. ಅದ್ರ ಕಲರ್ ಕಾಂಬಿನೇಷನ್, ಅದ್ರ ರೈಟ್ ಅಪ್ ಆಗ್ಲಿ, ಏರ್ ಇಂಡಿಯಾ ಬರೋದಾಗ್ಲಿ, ಏರ್ ರಷ್ಯಾ ಬರೋದಾಗ್ಲಿ, ಇವೆಲ್ಲ ಆರ್ಟಿಸ್ಟೇ ಮಾಡ್ಬೇಕಾದ. ಡಿಸೈನಿಂಗ್, ಲೋಗೋ, ಇವೆಲ್ಲ ಸಿಂಬಾಲ್ಸ್ ಕೊಡೋದೆಲ್ಲ ಆರ್ಟಿಸ್ಟೇ. ಒಮ್ಮೆ ನೀವು ದುಬೈಗೆ ಹಾರಿದ್ರಲ್ಲ? ಸಡನ್ಲಿ ದುಬೈಗೆ ಹಾರಿದ್ಬಿಟ್ಟೆ ಸರ್. ನಂದು ಕಮರ್ಷಿಯಲ್ ಆರ್ಟ್ ಬಹಳ ಒಳ್ಳೇದಿತ್ತು. ಆಸ್ ಎ ಗ್ರಾಫಿಕ್ ಡಿಸೈನರ್ ಅನ್ಕೇಸಿ ಅಲ್ಲಿ ಸಾಯಕ್ ಸ್ಕ್ರೀನ್ ಗ್ರಾಫಿಕ್ ಅಲ್ಲಿ ನಾನು 4 ವರ್ಷ ಅಲ್ಲಿ ಕೆಲಸ ಮಾಡಿದೆ. ತದಾದ ನಂತರ ಅದು ಮುಗಿಸಿ ಇನ್ನೊಂದು ಕಂಪನಿ ಜಾಯಿನ್ ಮಾಡಿದೆ ನಾನು. ಅಜ್ಮಾನ್ ಯೂನಿವರ್ಸಿಟಿ ಪ್ರಿಂಟಿಂಗ್ ಪ್ರೆಸ್ ನಲ್ಲಿ ಕೆಲಸ ಮಾಡಿದೆ. ಅದಾದ ನಂತರ ನಾನು ಮುಂದಿನ ಅಲ್ಲಿ ಅಷ್ಟು ನನ್ನ ಮನಸ್ಸು ಹತ್ತಿದಿಲ್ಲ, ಆದ್ರೆ ದುಡ್ಡು ಮಾತ್ರ ಸಿಕ್ತಿತ್ತು ಕೆಲಸ ಮಾಡಿದ್ಮೇಲೆ. ಬಟ್ ನನ್ಗೆ ಒಬ್ಬ ಹವ್ಯಾಸ ಆರ್ಟ್ ಜೊತೆ ಬೇಕು. ಅದು ಒಂದು ಮಾಡರ್ನ್ ಕಂಟ್ರಿ, ಅಲ್ಲಿ ನೋಡಕ್ ಏನು ಸಿಕ್ತಿದಿಲ್ಲ, ಬರೀ ದುಡ್ಡು
ಹೈಫೈ ಗಾಡಿ ಹೈಫೈ ಬಿಲ್ಡಿಂಗ್ ನೋಡೋದ್ರಿಂದ ನನ್ಗೆ ತೃಪ್ತಿ ಸಿಗ್ತಿದ್ದಿಲ್ಲ. ಇದರ್ಲಿಂದ ನಾನು ಕಲ್ಚರಲ್ ಫ್ಯಾಮಿಲಿಂದ, ಕಲ್ಚರಲ್ ಸಿಟಿಲಿಂದ, ಹಳ್ಳಿಲಿಂದ ಇದ್ದ ಮತ್ತೆ ಭಾರತದಂತ ಬಹುವಿಧದ ಸಂಸ್ಕೃತಿಯ ಇಲ್ಲಿಂದ ಕಲ್ಚರ್ ಬೇರೆ ಎಲ್ಲಿ ಸಿಗಲ್ಲ. ಒಂದ್ ರೀತಿ ನನ್ನ ದೃಷ್ಟಿಯಿಂದ ನಾನು ಬಹಳಷ್ಟು ಕಡೆ ಹೋದಾಗ ಹೇಳ್ತೀನಿ, ನಾನು ಅದೇ ಗೆಸ್ಟ್ ಆದಾಗ ಹೋದಾಗ ಇಂಡಿಯಾ ವರ್ಲ್ಡ್ ಗೆ ಒಂದು ಮ್ಯೂಸಿಯಂ ಇದೆ, ಇಂಡಿಯನ್ ವರ್ಲ್ಡ್ ಗೆ ಮ್ಯೂಸಿಯಂ ಇದೆ. ಯಾರಾದ್ರೂ ಜಗತ್ನಾಗ 350 ಕಂಟ್ರೀಸ್ ಅವ, ಅಕಸ್ಮಾತ್ ಯಾರಿಗಾರ ವೆರೈಟೀಸ್ ಮ್ಯೂಸಿಯಂ ನೋಡ್ಬೇಕಾದ್ರೆ ಅಮೆರಿಕಾ, ಲಂಡನ್ ಗಿಂದನ್ ಹೋಗ್ತಾರ, ಅಲ್ಲಿ ಪರ್ಟಿಕ್ಯುಲರ್ಲಿ ಅದು ಸೀಮಿತವಾಗಿ ಮ್ಯೂಸಿಯಂ ಇರ್ತಾವ. ಇಂಡಿಯಾಗ ಬರ್ರಿ, ನೀವು ಕಲ್ಚರ್ ರೀತಿಲಿಂದ ನೋಡ್ರಿ, ಕಲರ್ಸ್ ರೀತಿಲಿಂದ ನೋಡ್ರಿ, ಲ್ಯಾಂಗ್ವೇಜ್ ರೀತಿಲಿಂದ ನೋಡ್ರಿ, ಮಾನ್ಯುಮೆಂಟ್ಸ್ ರೀತಿಯಿಂದ ನೋಡ್ರಿ, ಜಾತಿ ರೀತಿಲಿಂದ ನೋಡ್ರಿ, ವೇರಿಂಗ್ ಯಾವ ಫೆಸ್ಟಿವಲ್ ರೀತಿಲಿಂದ ಯಾವ ರೀತಿಲಿಂದ ನೋಡ್ತೀರಿ, ಯಾವ ಆರ್ಟ್ ನೋಡ್ತೀರಿ, ಇಂಡಿಯಾಗ ಬರ್ರಿ ನೋಡ್ರಿ, ಕಲ್ತ್ ಹೋಗ್ರಿ, PhD ಮಾಡ್ರಿ, ನೀವು ಏನೇನ್ ಮುಗಿಸ್ತೀರಿ ಡಾಕ್ಟರ್ ಎಲ್ಲಾ ಮಾಡ್ಬೋದು. ಇಂಥದೊಂದು ಕಂಟ್ರಿ ನಾವು ಈ ಕಂಟ್ರಿದಾಗ ಹುಟ್ಟಿವಪ್ಪ ಅಂದ್ರೆ ಇನ್ನೊಂದು ಕಂಟ್ರಿ ನಮ್ ಮೆಚ್ಚಗೆ ಆಗ್ಬೇಕಂದ್ರೆ ಬಹಳ ಕಷ್ಟ. ಅಂದ್ರೆ ಬಹು ವಿಧದ ಸಂಸ್ಕೃತಿ ಮತ್ತು ಒಂದು ಆಚಾರ ವಿಚಾರ ಇರುವಂತ ನಾಡಿನಲ್ಲಿ ಎಲ್ಲವೂ ಕೂಡ ವರ್ಣಮಯ ಅಲ್ವಾ? 100%. ಈಗ ಮೊಹಮ್ಮದ್ ಅಯಾಜುದ್ದೀನ್ ಪಟೇಲ್ ಒಂದು ನಾವೊಬ್ಬ ಕಲಾವಿದನನ್ನು ಮಾತಾಡಿಸುವಾಗ ಅವರು ಇಂಥ ಕಲೆಯಲ್ಲಿ, ಇಂಥ ಆರ್ಟ್ ಫಾರ್ಮ್ ನಲ್ಲಿ ಅವರು ಪರಿಣತರು ಅಂತ ಇರ್ತಾರೆ. ಈಗ ನಿಮ್ಮನ್ನು ಯಾವ ರೀತಿ ಗುರುತಿಸ್ಕೊಳ್ಬಹುದು? ನನ್ಗೆ ಹೆಚ್ಚಾಗಿ ನಾನು ಆಸ್ ಎ ಗ್ರಾಫಿಕ್ ಡಿಸೈನರ್, ಕಮರ್ಷಿಯಲ್ ಆರ್ಟ್ ನಲ್ಲಿ ನಾನು ಎಕ್ಸ್ಪರ್ಟ್ ಇದ್ದ, ನಾನು ಮುಗಿಸಿ ಹೋಗಿದ್ದ. ಅದು ಕಮರ್ಷಿಯಲ್ ಯಾವ್ದೇ ಹಣ ಗಳಿಸಲಾಗಿ, ಬಟ್ ನಾನು ಒಳಗಿಂದ ನಾನು ಪ್ರೊಫೆಷನಲ್ ಆರ್ಟಿಸ್ಟ್ ಇದ್ದೀನಿ, ಒಂದು ಟ್ರೆಡಿಷನಲ್ ಪಾರಂಪರಿಕ ಕಲಾವಿದ ಇದ್ದೀನಿ. ಹೀಗಾಗಿ ನಾನು ಸ್ಪೆಷಲಿ ನಂದೇ ಆದ ಸ್ವಂತಿಕೆ ಅಂತ ನಾನು ಸ್ಟಾರ್ಟ್ ಮಾಡಿದೆ ಡಿಜಿಟಲ್ ಪೇಂಟಿಂಗ್. ಹೊಸ ಟೆಕ್ನಾಲಜಿದಾಗ ಏನ್ ಬಂತಲ್ಲ, ಮೊದಲೆಲ್ಲ ಪೆನ್ಸಿಲ್ ಡ್ರಾಯಿಂಗ್ ಅಥವಾ ಪೇಂಟಿಂಗ್ ನಲ್ಲಿ ನ್ಯಾಚುರಲ್ ಆಗಿ ಅಥವಾ ಪೋರ್ಟ್ರೇಟ್ ಗಳನ್ನ ಮಾಡ್ತಾ ಇದ್ದೀವಿ. ಆದ್ರೆ ನೀವು ಈಗ ಡಿಜಿಟಲ್ ಅದಂದ್ರೆ ಅದೇ ಸರ್, ಇದು ದುಬೈ ಹೋದ ಪರಿಣಾಮ. ನನ್ಗೆ ದುಬೈ ಹೋದ ನಂತರ ಟೆಕ್ನಾಲಜಿನಲ್ಲಿ ನಾವು ಇಲ್ಲಿ ಕಂಪ್ಯೂಟರ್ ಅಲ್ಲಿ ಟೈಪ್ ಸೆಟ್ಟಿಂಗ್ ಮಾಡೋದು ಇನ್ನೂ ಗುರ್ತಿದಿಲ್ಲ ನಮ್ಗೆ. ಮ್ಯಾಕಿಂತೋಶ್ ಹೋದ್ ಕೂಡಲೇ ಮ್ಯಾಕಿಂತೋಶ್ ಕಂಪ್ಯೂಟರ್ ಕೊಟ್ರು. ಅಲ್ಲಿನ ಡಿಸೈನಿಂಗ್, ಇಲಿಸ್ಟ್ರೇಟರ್ ಇತ್ತು, ಅಲ್ಲಿನ ಸಾಫ್ಟ್ವೇರ್ಗಳು ಅಲ್ ನಾಸರ್ ಅಲ್ ಸಾಫಿ, ಅಲ್ ನಾಸರ್ ಅಲ್ ಮಕ್ತಬಿ, ಇಂಥ ಅರಬಿಕ್ ಅಂಡ್ ಇಂಗ್ಲಿಷ್ ಸಾಫ್ಟ್ವೇರ್ ದಾಗ ಕೆಲಸ ಮಾಡಿ ನಾನು ಹೊಸತನ ಏನಾರ ಇಂಡಿಯಾಗ ಹೋದ್ಮೇಲೆ ನಂದೇ ಸ್ಪೆಷಲೈಸೇಷನ್ ಇರ್ಬೋದು. ಯಾವಾಗ ಇನ್ನ ಇಂಡಿಯಾದಾಗ ಡಿಜಿಟಲ್ ಕ್ಯಾನ್ವಾಸ್ ಮೇಲೆ ಪ್ರಿಂಟ್ ಬಂದಿದ್ದಿಲ್ಲ, ನಾನು ಅಲ್ಲಿ ವರ್ಕ್ ಮಾಡ್ತಿದ್ದಲ್ಲಿ. ಅಂದ್ರೆ ಮೊದಲೆಲ್ಲ ನೀವು ಕ್ಯಾನ್ವಾಸ್ ನಲ್ಲಿ ಕೆಲಸ ಮಾಡಿದ. ಈಗ ನಂದೇ ಅದ ಶೈಲಿ ಕೊಡ್ಬೇಕಂತ ನಾನು ನಂದೇ. ಕ್ಯಾನ್ವಾಸ್ ಮತ್ತು ಡಿಜಿಟಲ್ ಗೆ ಹೇಗೆ ವ್ಯತ್ಯಾಸ? ಅಂದ್ರೆ ಕಂಪ್ಯೂಟರ್ ಡಿಸೈನ್ ಮಾಡಿ ನೀವು ಪ್ರಿಂಟ್ ತೆಗೆದ? ನಮ್ ಇಲ್ಲಿಂದ ಕಲ್ಚರಲ್ ಅಂಡ್ ಫೆಸ್ಟಿವಲ್ಸ್, ಇಲ್ಲಿಂದ ಲೋಕಲ್ ಫೋಕ್ ಎಲ್ಲ ಫೋಟೋಗ್ರಫಿ ನಾ ಸ್ವತಃ ಫೋಟೋಗ್ರಫಿ ಮಾಡ್ತೀನಿ. ನಾವು ಒಬ್ಬ ಪ್ರೊಫೆಷನಲ್ ಫೋಟೋಗ್ರಾಫರ್ ಜೊತೆ ಫೋಟೋಗ್ರಫಿ ಮಾಡಿ ಅದು ಕಂಪ್ಯೂಟರ್ ನಲ್ಲಿ ಅದ್ರ ಮಿಕ್ಸ್ ಮೀಡಿಯಾ ವರ್ಕ್ ಮಾಡ್ತೀನಿ. ನಾನು ವರ್ಕ್ ಮಾಡಿ ಹೊರಗೆ ಪ್ರಿಂಟರ್ ಅಲ್ಲಿ ಬಾಂಬೆ, ದಿಲ್ಲಿ, ಬೆಂಗಳೂರಿನಲ್ಲಿ ಕ್ಯಾನ್ವಾಸ್ ಮೇಲೆ 3 feet 4 feet 5 feet ಕ್ಯಾನ್ವಾಸ್ ಪ್ರಿಂಟ್ ತಗೊಂಡು ಮತ್ತೆ ಮರಳಿ ಇಲ್ಲಿ ಇಂಡಿಯಾ ಮನೆಗೆ ತಂದ ಮೇಲೆ ಅದ್ರ ಮೇಲೆ ಎಕ್ರಾಲಿಕ್ ಪೇಂಟಿಂಗ್ ಮಾಡ್ತೀನಿ. ಇದು ಮಿಕ್ಸ್ ಮೀಡಿಯಾ ಪೇಂಟಿಂಗ್, ಹೊಸ ಟೆಕ್ನಾಲಜಿ ಪೇಂಟಿಂಗ್, ಹೊಸ ಟೆಕ್ನಿಕ್. ನಾನು ಬಹಳ ಬೇಡಿಕೆ ಇರುವಂತದ್ದು. ನೌ ಡೇಸ್ ಇದು ಇದೇ ನಡೆದೈತಲ್ಲ ಸರ್. ಯಾರಿಗೆ ಅಷ್ಟು ಪೇಷನ್ಸ್ ಇದೆ ಪರ್ಲ ಅವರಿಗೆ ಅದ್ರ ಕೂರಿಸಿ ಪೋರ್ಟ್ರೇಟ್ ಮಾಡೋದು, 1-2 ದಿನ ಅದು ಒಣಗ್ಲಾಕ್ ಕೊಡ್ಬೇಕು ಐಲ್ ಕಲರ್ದಾಗ, ಅಷ್ಟು ಪೇಷನ್ಸ್ ಇಲ್ಲ. ಈಗ ಇಮಿಡಿಯೇಟ್ಲಿ ನಾವು ಮಾಡ್ಬೇಕು. 125 ರೆಸಲ್ಯೂಷನ್ಸ್ ಕ್ಯಾಮ್ರಾ ಬಂದಿವೆ. ಇವೆಲ್ಲ ಇಟ್ಕೊಂಡು ಈಗ ಯಾರ ಬಲ್ಲಿ ಟೈಮ್ ಇದೆ ಹೇಳಿ ಸರ್? ಹೈ-ಫೈ ಕ್ಲಿಯರಿಟಿ, ಒನ್ ಆಫ್ ದ ಫೇಮಸ್ ಕ್ಯಾಮ್ರಾ. ಈಗ ನಾವು ನ್ಯೂ ಟೆಕ್ನಾಲಜಿ ಕ್ಯಾಮ್ರಾ ಯೂಸ್ ಮಾಡ್ತೀವಿ ನಾವು. ಈಗ ನಿಯರ್ ಅಬೌಟ್ ನಾನು 20-25 ಸಮೀಪ ಕ್ಯಾಮ್ರಾ ಯೂಸ್ ಮಾಡಿದ್. 120 ಹಿಡಿದು 35 ಹಿಡಿದು ನಾವು ಡಿಜಿಟಲ್ ಕ್ಯಾಮ್ರಾ ನಾ ಯೂಸ್ ಮಾಡ್ತಾ ಇದ್ದಿದ್ದು. ಇಂಥ ಕಾಸ್ಟ್ಲಿ ಕ್ಯಾಮ್ರಾ ಈಗ ನಾವು ಯೂಸ್ ಮಾಡೋದೇ ಈಗ 2,50,000 ಕ್ಯಾಮ್ರಾ, 1,50,000 ಕ್ಯಾಮ್ರಾ. ಡಿಜಿಟಲ್ ಕ್ಯಾಮ್ರಾ ಸಾಕಷ್ಟು ಕಾಸ್ಟ್ಲಿವೆ, ಅದರಂತೆ ಅದರ ಪ್ರೆಸೆಂಟೇಷನ್ ಆಗಿದೆ. ಈಗ ಪಟೇಲ್ ಅವರೇ, ಬಹಳ ಮುಖ್ಯವಾಗಿ ಒಬ್ಬ ಕಲಾವಿದ ಬಹಳಷ್ಟು ನನಗೆ ಇಂಥ ಕಲಾವಿದನಂತೂ ನನ್ನ ರೋಲ್ ಮಾಡೆಲ್ ಅಂತ, ಹಾಗೇನಾದ್ರೂ ನಿಮ್ಗೆ ರೋಲ್ ಮಾಡೆಲ್ ಕಲಾವಿದರಿದ್ದಾರೆ? ಸರ್ ಯಾರ್ದು ರೆಫರೆನ್ಸ್ ಒಂದು ತಗೊಂಡಿಲ್ಲ ಸರ್. ಏನು ನನ್ಗರ ಸ್ವಂತಿಕೆಯಿಂದ ರೆಫರೆನ್ಸ್ ಇಲ್ಲಿವರೆಗೂ ನನ್ನ ಕೆಲಸದಾಗ ನೋಡ್ಲಕ್ ನಿಮ್ಗೆ ಸಿಗೋದಿಲ್ಲ. ಯಾಕಂದ್ರೆ ನನ್ನ ಕೆಲಸನೇ ಎಲ್ಲರದ್ದು ಕೆಲಸ ತಗೊಂಡು ನಾ ಒಂದು ಮಿಕ್ಸ್ ಮೀಡಿಯಾ ಮಾಡ್ತೀನಿ. ನಾನು ನಮ್ದೇ ಆದಂತ ಒಂದು ಕ್ರಿಯೇಷನ್. ಬಟ್ ಇದು ಜರೂರ್ ಹೇಳ್ಬಹುದು, ನಾ ದೊಡ್ಡ ಕಲಾವಿದರ, ದೊಡ್ಡ ಫೋಟೋಗ್ರಾಫರ್ದ ರೆಫರೆನ್ಸ್ ತಗೋತೀನಿ. ತಗೊಂಡು ಇದರದ ಈ ಶೈಲಿಯಲ್ಲೇ ನಂದೇ ಒಂದು ಆದ ಶೈಲಿ ನಾನು ಪ್ರೆಸೆಂಟ್ ಮಾಡ್ತೀನಿ. ಅಯಾಜುದ್ದೀನ್ ಪಟೇಲ್ ಒಂದು ಶೈಲಿ ಕಲಬುರಗಿಗೆ ಒಂದು ನೀವು ಮಾಡೆಲ್ ಆಗಿ ಡಿಫ್ರೆಂಟ್ ಶೈಲಿ ಇದೆ. ನೀವು ನನ್ನ ವರ್ಕ್ ನಲ್ಲಿ ಯಾರದೇ ನಮ್ ಗುರುಗಳ ಶೈಲಿ ಆಗಲಿ, ಹಿರಿಯ ಕಲಾವಿದರ ಶೈಲಿ ಆಗಲಿ, ಅವರ
ಅವ್ರದ್ದು ಸ್ಟೈಲ್ ಇದ್ದು ಸರ್, ಅದು ಅದೇ ಸ್ಟೈಲ್ ಮಾಡಿದ್ರು ಮತ್ತೆ ಅಯಾಜ್ ಅಹಮದ್ ಏನು. ಹೌದು ಹೌದು, ಅವರ ನಡುವೆ ನಿಂತು ನಾವು ಜಗತ್ನಲ್ಲಿ ಇನ್ನೊಬ್ಬರಿಗೆ ಮೀರಿ ಕೆಲಸ ಮಾಡ್ಲಿಕ್ಕೆ ಹುಡ್ತಾನ ಮನುಷ್ಯ. ಮತ್ ನಾವು ಆ ಮನುಷ್ಯನಾಗಿ ಯಾವ್ದಪ್ಪ ಅಂದ್ರೆ ಅಷ್ಟೇ ಆಗ್ತದೆ, ಪ್ರತಿಕೃತಿ ಆಗ್ತದ ಅದು. ಹೀಗಾಗಿ ಅದು ನೇಚರ್ನು ಇಲ್ಲ ಸರ್ ನನ್ನ ಹತ್ತಿರ, ನೇಚರ್ನು ಇಲ್ಲ. ಈಗ ಪಟೇಲ್, ನೀವು ಬಹಳ ಮುಖ್ಯವಾಗಿ ಈ ಕ್ಯಾನ್ವಾಸ್ ಪೇಂಟಿಂಗ್ ನಿಂದ ಡಿಜಿಟಲ್ ಪೇಂಟಿಂಗ್ ಬಂದಿದ್ದೀರಿ. ಆ ಯುಗವನ್ನು ನೋಡಿದ್ರಿ, ಈ ಯುಗವನ್ನ ನೋಡ್ತಾ ಇದ್ದೀರಿ. ಹೇಗಿದೆ ಈ ಬದಲಾವಣೆ, ಪರಿವರ್ತನೆ ಯುಗ ಅಂತ? ಅದು ಹೇಳ್ತಾರಲ್ಲ ಸರ್, ಕಾಲಕ್ಕೆ ತಕ್ಕಂಗೆ ನಡಿಬೇಕಾಗ್ತದೆ ನಮ್ಗ. ಅದು ನಾವು ಟೆಕ್ನಾಲಜಿ ನಾವು ಎಕ್ಸೆಪ್ಟ್ ಮಾಡ್ಕೋಬೇಕಾಗ್ತದೆ. ಇಲ್ಲ ಅದು ಹಳಿ ಕಾಲನೇ ಹಾಗಿತ್ತು, ಹಂಗ್ ಕುಂತು ನಾವು ಹಿಂದೆ ಉಳಿತೀವಿ, ನಾವು ಆಗೋದಿಲ್ಲ. ಅದ್ರ ಜೊತೆ ಅದು ಅದೇ ನ್ಯೂ ಟೆಕ್ನಾಲಜಿದಾಗ ತರಬೇಕದು. ಹೌದೌದು, ಅಂದ್ರೆ ನಾವು ಹೇಳ್ತೇವೆ ತಿರುವಾಂಕೂರು ಚಿತ್ರಕಲೆ ಇರಬಹುದು, ತಂಜಾವೂರ್ನದಿರ್ಬೋದು, ಮೈಸೂರು ಸಂಸ್ಥಾನ ಅಥವಾ ಗ್ವಾಲಿಯರ್ನದಿರ್ಬೋದು, ಅದು ಸಾಂಪ್ರದಾಯಿಕ ಕಲೆಗಳಿಗೆ ಆಯ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬದಲಾದಂತ ಪರಿವರ್ತನೆ ಒಂದು ಯುಗದಲ್ಲಿ ನಾವು ಇದೆ ಅಂತ. ಆಲ್ರೆಡಿ ಸರ್, ಆಲ್ರೆಡಿ ಇಂಡಿಯಾದಾಗ ಅಡ್ವಾನ್ಸ್ ಟೆಕ್ನಾಲಜಿ ವರ್ಕ್ ಮುಗಿಸ್ಬಿಟ್ಟಾದ್ರೆ ನಮ್ಮ ಹಾಳಿ ಕಲಾವಿದರು. ನೀವು ಟೆಂಪಲ್ಗಳಲ್ಲಿ ನೋಡಬಹುದು, ನೀವು ಖಜೂರ ಆಗ್ಲಿ, ಹಂಪಿ ಆಗ್ಲಿ, ಐಹೊಳೆ, ಬಾದಾಮಿ, ಪಟ್ಟದಕಲ್ಲು ಮೇಲೆ ನೋಡ್ಬೋದು. ಈಗ ನಾವು ಅಮೆರಿಕ ಲಂಡನ್ದಾಗ ನೀವು ಸ್ಕ್ವೇರ್ ನಲ್ಲಿ ಆಗ್ಲಿ, ಟೈಮ್ ಸ್ಕ್ವೇರ್ ನಲ್ಲಿ ನೋಡ್ರಿ ಅಮೆರಿಕದಾಗ, ಅಥವಾ ಲಂಡನ್ ಸ್ಕ್ವೇರ್ ಗಳಲ್ಲಿ ಚೌರಸ್ತದಲ್ಲಿ ಈಗ ಆ ಟೈಪ್ ಸ್ಕಲ್ಪ್ಚರ್ ಸ್ಟ್ಯಾಚು ಮಾಡಿಸಿ ಅದು ಪರ್ಫಾರ್ಮಿಂಗ್ ಆರ್ಟ್ ಅಂತ ಮಾಡ್ತಾರ. ಮುಂಜಾನೆ ಬರ್ತಾರ, ಕೂಡ್ತಾರ, ಸಂಜೆ ತನಕ ಕುಂತು ಕಲೆಕ್ಷನ್ ಮಾಡ್ತಾರ. ಇಲ್ಲಿ ಆಲ್ರೆಡಿ ಕಲ್ಲಿನ ಕೆತ್ತಣಿಕೆ ಮಾಡಿ ನಂಬಲ್ಲಿ ಪ್ರೆಸೆಂಟೇಜ್ ಸಾವಿರಾರು ವರ್ಷಗಳಿಂದ ಅವು ಪರ್ಫಾರ್ಮಿಂಗ್ ಆರ್ಟ್ ನಂಬಲ್ಲಿ ಜೀವಂತಿದೆ. ಬಟ್ ಇದು ನಮ್ ದೇಶದವರು, ನಮ್ ಜನ, ನಮ್ ಗವರ್ಮೆಂಟ್ ಎತ್ತಿ ತೋರ್ಸೋದು ಇಂಪಾರ್ಟೆಂಟ್ ಇದೆ. ಇಲ್ಲಿ ಸಾಕಷ್ಟು ನೀವು ಯಾವ ಸ್ಟೇಟಿಗೆ ಹೋಗ್ತೀರ ಆ ಸ್ಟೇಟ್ ಅವ್ರವ್ರ ಶೈಲಿಯಲ್ಲಿ ಕೆಲಸ ಇದೆ. ನೀವು ಲಂಡನ್ದಾಗ ಸ್ಕಲ್ಪ್ಚರ್ ಎಲ್ಲಿ ಸಿಗ್ಬೇಕು ಹೇಳಿ ಸರ್? ಯಾವುದೇ ರೀತಿಯ ಸ್ಕಲ್ಪ್ಚರ್ ಆಗ್ಲಿ, ಕ್ಯಾಲಿಗ್ರಫಿ ಆಗ್ಲಿ, ಅದು ಇನ್ಸ್ಕ್ರಿಪ್ಷನ್ಸ್ ಆಗ್ಲಿ, ಅವು ಎಲ್ಲ ನಮ್ ಇಲ್ಲೇ ಸನ್ನತಿ ಕನಕನಹಳ್ಳಿದಾಗ ಬುದ್ಧನ್ ಪೀರಿಯಡ್ 250 years ಓಲ್ಡ್ ವೈಟ್ ಕಲ್ಲಿನಲ್ಲಿ ಸ್ಕಲ್ಪ್ಚರ್ಸ್ ಮಾಡ್ತಾರಪ್ಪ ಅಂದ್ರೆ ಸ್ವಲ್ಪ ವಿಚಾರ ಮಾಡ್ರಿ, ಬಹಳ ಕಷ್ಟದ ಕೆಲಸ. ಕರಿಕಲ್ಲಿನಲ್ಲಿ ಕೆಲಸ ಮಾಡಬಹುದು ನಾವು, ಮಾರ್ಬಲ್ ಇದ್ರಲ್ಲಿ ಕೆಲಸ ಮಾಡಬಹುದು ನಾವು, ಬೇರೆ ಬೇರೆ ಸ್ಟೋನ್ಸ್ ಅವಲ್ಲ ಅದರಲ್ಲಿ ಕೆಲಸ ಮಾಡಬಹುದು. ಆದ್ರೆ ವೈಟ್ ಕಲ್ ಬಹಳ ಸ್ಮೂತ್ ಕಲ್ ಇರ್ತದೆ, ಒಂದ್ ಕಡೆ ಹೊಡೆದ್ರೆ ಒಂದ್ ಕಡೆ ಹೊಡಿತದ. ಸನ್ನತಿ ಭಾಗದಲ್ಲಿ ಥೌಸಂಡ್ಸ್ ಆಫ್ ಕಲಾಕೃತಿಗಳು ಸನ್ನತಿದಾಗ ಸರ್. ಅದು ಆಕ್ಚುಲಿ ಅದಕ್ಕೂ ಹೊರಗಡೆ ತಂದ್ರೆ ಇಡೀ ಜಗತ್ ಬಂದು ನೋಡಂಗದೆ. ಅದು ಪ್ರಾಪರ್ ಆಗಿ ಪ್ರಿಸರ್ವ್ ಮಾಡಿ ಜನರಿ ತನ ತೋರಿಸ್ತಾ ಇಲ್ಲ ಸರ್. ಅದು ಪುರಾತತ್ವ ಇಲಾಖೆ ಅದಕ್ಕೆ ಸೂಕ್ತವಾದಂತ ಒಂದು ಸ್ಥಾನಮಾನ ಕಲ್ಪಿಸ್ಕೊಡ್ಬೇಕು. ಹೀಗಾಗಿ ನಮ್ಮಲ್ಲಿ ಬಹಳಷ್ಟು ಕಲೆ ಇದೆ, ಬಟ್ ನಾವು ಹಿಂದುಳಿದಿಲ್ಲ. ಬಹಳ ಆ ಕಾಲಕ್ಕೆ ನಾವು ಮುಂದಿದ್ದೇವೆ, ಈಗ ನಮ್ಗೆ ಹಿಂದೆ ಆಗ್ತಾ ಇದಾರೆ. ಅದಕ್ಕೆ ನಾವು ಅದನ್ನು ತುಂಬಾ ಪ್ರೋತ್ಸಾಹ ಕೊಟ್ಟು ಅದನ್ನು ಬೆಳಕಿಗೆ ತರಬೇಕು. ತಂದ ಮಾತ್ರ ಒಬ್ಬ ಕಲಾವಿದನಿಗೆ ಬಹಳ ಮುಖ್ಯ ವೇದಿಕೆ ಅಂದ್ರೆ ಪ್ರದರ್ಶನಗಳು. ನೀವು ಏಕ ವ್ಯಕ್ತಿ ಕಲಾ ಪ್ರದರ್ಶನ ಅಥವಾ ಸಮೂಹ ಪ್ರದರ್ಶನದಲ್ಲೆಲ್ಲ ಪಾಲ್ಗೊಂಡಿದ್ದೀರ ಸರ್? ಏಕ ವ್ಯಕ್ತಿ ಸಮೂಹ ಪ್ರದರ್ಶನದಲ್ಲಿ 55 ಸಮೂಹ ಪ್ರದರ್ಶನ ಮಾಡೀನಿ ಇಂಡಿಯಾದಲ್ಲಿ, ಹೊರದೇಶದಲ್ಲಿ. ಏಕ ವ್ಯಕ್ತಿ ಪ್ರದರ್ಶನ ನಂದು ಇಡೀ ಈ ಹೈದರಾಬಾದ್ ಕರ್ನಾಟಕಕ್ಕೆ ಹೈಯೆಸ್ಟ್ ಏಕ ವ್ಯಕ್ತಿ ಚಿತ್ರಕಲಾ ಪ್ರದರ್ಶನ. 21 ಏಕ ವ್ಯಕ್ತಿ ಚಿತ್ರಕಲಾ ಪ್ರದರ್ಶನ ಈ ಕಲಬುರಗಿಯಲ್ಲೇ ಯಾರು ಮಾಡಿಲ್ಲ, ನಾನು ಮಾಡಿದ್ದೀನಿ. 55 ಸಮೂಹ ಎಕ್ಸಿಬಿಷನ್ ಮಾಡಿದ್ದೀನಿ. ಬಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರದರ್ಶನಗಳು ಅವನು ಇಡೀ ಕರ್ನಾಟಕದಾಗ ನಾನು ಹೈಯೆಸ್ಟ್ ಯಾರು ಮಾಡಿಲ್ಲ ಸರ್. ನಿಮ್ಮ ಚಿತ್ರಕೃತಿಗಳನ್ನು ನಾವು ನೋಡ್ತಾ ಇದ್ದೇವೆ. ನೋಡುವಾಗ ಒಂದು ರೀತಿಯಲ್ಲಿ ಆ ಒರಿಜಿನಲ್ ನಷ್ಟೇ ಸಂತೋಷವನ್ನ ಕೊಡ್ತಾ ಇದೆ ನಿಮ್ಮ ಕಲಾಕೃತಿಗಳನ್ನ ನೋಡಿದಾಗ ಕೂಡ. ನಿಮ್ಮ ಕಲಾಕೃತಿಗಳು ಬಹಳಷ್ಟು ದೊಡ್ಡ ಹೆಸರಾಂತ ವ್ಯಕ್ತಿಗಳು ಖರೀದಿ ಮಾಡಿದ್ದು ಅಥವಾ ಅತ್ಯಂತ ದುಬಾರಿ ಬೆಲೆಗೆ ಮಾರಾಟ ಆದ ಹಾಗೇನಾದ್ರೂ ದಾಖಲೆ ಇದೆನಾ? ಅಮೆರಿಕಾದಾಗ ಸರ್ ನಾನು 2015 ಶೋ ಮಾಡಿದಾಗ ಒಂದು ತಾಜ್ ಮಹಲ್ ಪೇಂಟಿಂಗ್ ಮಾಡಿದೆ ನಾನು. ತಾಜ್ ಮಹಲ್ ಪೇಂಟಿಂಗ್ ಒಂದು ಬಂಡಿ ಎಳ್ಕೊಂಡು ಹೋಗ್ತಾರಲ್ಲ ಅದ್ರ ಮೇಲೆ ಹಾಕೊಂಡು ನಾವು ಕರ್ನಾಟಕ ತರದ್ ಒಂದು ತಾಜ್ ಮಹಲ್ ಪೇಂಟಿಂಗ್ ಇತ್ತು. ಅದು ಒಂದು ಪೇಂಟಿಂಗ್ ಅಲ್ಲಿ ಅಮೆರಿಕದಾಗ ಕೇಳಿದಾಗ ಅವ್ರು ಒಂದು ಪೇಂಟಿಂಗ್ ನೋಡಿದ್ರು, ಅವ್ರು ಇಷ್ಟ ಆಯ್ತು. ಬೇರೆ ಎಲ್ಲ ಪೇಂಟಿಂಗ್ ಒಮ್ಮೆ ಗುತ್ತಿಗೆನೆ ತೊಗೊಂಡ್ಬಿಟ್ರು ಅವ್ರು. ನಿಮ್ಗೆಲ್ಲ ಕಲಾಕೃತಿಗಳೇ ಎಷ್ಟಕ್ಕೆ ಹೇಳ್ರಿ ಅಂತ ಒಬ್ಬನೇ ತೊಗೊಂಡ್ಬಿಟ್ಟ ಅದು ಪೂರ ಕೆಲಸಗಳು. ಅದು ಅಮೆರಿಕದಾಗ ಒಂದು ಸಕ್ಸಸ್ಫುಲ್ ಆಗಿ ನಾನು ಶೋ ಮಾಡಿ ಬಂದೆ. ಬೇಡಿಕೆ ಇತ್ತು. ಅದು ಆ ಬ್ಯೂಟಿಫುಲ್ ಪೇಂಟಿಂಗ್, ಅದ್ರ ಮೆಸೇಜ್ಗಳು ಇರ್ತಾವಲ್ಲ ಸರ್, ಪೇಂಟಿಂಗ್ದಾಗ ಮೆಸೇಜ್ಗಳು ಇರ್ತಾವ, ಸಂದೇಶ ಇರ್ಲೇಬೇಕಾಗ್ತದೆ. ಅದು ಅಂತ ಪೇಂಟಿಂಗ್ ನಿಯರ್ 1 lakh ನಿಯರ್ ಅಬೌಟ್ ನಂದು ಒಂದು ಪೇಂಟಿಂಗ್ ಹೋಗಿತ್ತು ಸರ್.
ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯ ಮಾಜಿ ಸದಸ್ಯರಾದ ಮೊಹಮ್ಮದ್ ಅಯಾಜುದ್ದೀನ್ ಪಟೇಲ್ ಅವರ ಮಾತನ್ನ ಕೇಳ್ತಾ ಇದ್ದೀರಿ. ಕೇಳುಗರೆ, ಒಂದು ಕಲಾಲೋಕವನ್ನು ತೆರೆದಿಟ್ಟಂತ ಒಂದು ಹೊಸ ಅನುಭವ. ಈಗ ನಿಮ್ಮ ಕಲಾಕೃತಿಗಳಲ್ಲಿ ನೀವು ಯಾವ ಮೆಸೇಜ್ ಅನ್ನ ಪಬ್ಲಿಕ್ಗೆ ಕೊಡಬೇಕಂತ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತೀರಿ ಅಂತ? ನಮ್ಮ ಸಂಸ್ಕೃತಿ ಏನ್ ಹಾಳಾಗ್ತಾ ಇದೆ ಅದು ಯಾವ ರೀತಿ ಪ್ರಿಸರ್ವ್ ಮಾಡಬೇಕು, ವ್ಯಂಗ್ಯ ರೀತಿಯಲ್ಲಿ ಆ ಸರ್ಕಾರಿಗೆ ಮತ್ತು ಜನರಿಗೆ ತೋರಿಸ್ತೀನಿ ಸರ್. ನನ್ನ ಪೇಂಟಿಂಗ್ ದಾಗ ಹೆಚ್ಚಾಗಿ ನಾನು ನೋಡ್ರಿ ಯಾವ ಲೆವೆಲ್ ನಮ್ಮ ಪೇಂಟಿಂಗ್ ಯಾವ ಲೆವೆಲ್ ಆಗ್ತಾ ಇದೆ, ಅದ್ರ ಸ್ಥಿತಿಗತಿ ನೋಡ್ರಿ, ಇದಕ್ಕೆ ಯಾವ ರೀತಿ ಅದು ನಾನು ಪ್ರೆಸೆಂಟ್ ಮಾಡಿ ತೋರಿಸ್ತೀನಿ ಜನರಿಗೆ. ಅದು ವ್ಯಂಗ್ಯ ರೀತಿಯಿಂದ ಒಂದು ಮೆಸೇಜ್ ಕೊಡ್ತೀನಿ ನಾನು. ನಾವು ನಮ್ಮ ಭಾಗದ ಇತಿಹಾಸ, ಸ್ಥಳೀಯ ಇತಿಹಾಸ ಆಗಲಿ, ನಮ್ಮ ಕಲ್ಚರಲ್ ಇದು ಆಗಲಿ, ಯಾವ ರೀತಿ ಉಳಿಸ್ಕೋಬೇಕು. ಕಲರ್ಸ್, ಮಲ್ಟಿ ಕಲರ್ಸ್ ಏನು ಹೋಳಿ ಹುಣ್ಣಿ ಅದ, ಹೋಳಿ ಹುಣ್ಣಿಗೆ ನಾನು ಬಹಳ ರೀತಿಯಿಂದ ಪ್ರೆಸೆಂಟೇಷನ್ ಮಾಡೀನಿ. ಹೋಳಿ ಹುಣ್ಣಿ ಬ್ಲ್ಯಾಕ್ ಮನುಷ್ಯನ ಮೇಲೆ ಕಲರ್ ಹಾಕಿದ್ರೆ ಯಾವ ರೀತಿ ಕಾಣ್ತಾನ, ವೈಟ್ ಮನುಷ್ಯ ಮೇಲೆ ಹಾಕಿದ್ರೆ ಯಾವ ರೀತಿ ಕಾಣ್ತಾನ, ಅದು ಬಹಳಷ್ಟು ವೈವಿಧ್ಯ, ಡಿಫ್ರೆಂಟ್ ಟೈಪ್ ಆಫ್ ಕ್ವಾಲಿಟಿ ಪೇಂಟಿಂಗ್ ಮಾಡ್ತೀನಿ ಸರ್ ಹೋಳಿ ಹುಣ್ಣಿ ಮೇಲೆ. ಅಂದ್ರೆ ಈ ಒಂದು ಚಿತ್ರಕಲಾ ಮಾಧ್ಯಮದ ಮೂಲಕ ಕೂಡ ಒಂದು ಜಾಗೃತಿ ಸಂದೇಶ ಡೆಫಿನೆಟ್ ಕೊಡ್ಬೇಕು. ದರ್ಬಂತ್ ಪೇಟಿದಾಗ ಜಾಗೃತಿ ಸಂದೇಶ ಇದ್ರೆ ಮಾತ್ರ ಅದು ಜನ ಬೇಡ್ತಾರೆ. ಇದ್ರ ಟೈಟಲ್ ಏನಂತ ಕೇಳ್ತಾರೆ. ವಿಥೌಟ್ ಟೈಟಲ್ ಇವತ್ತು ಮಾಡರ್ನ್ ಆರ್ಟ್ನು ಬಂದಿದೆ, ಬಹಳ ಅಡ್ವಾನ್ಸ್ ಅದು ಆರ್ಟ್ ಇದೆ. ಮೊಹಮ್ಮದ್ ಅಯಾಜುದ್ದೀನ್ ಪಟೇಲ್ ರೇ, ನಿಮ್ಮ ಚಿತ್ರಕಲಾಕೃತಿಗಳು ಹೆಚ್ಚಾಗಿ ನೀವು ಗಮನ ಕೊಟ್ಟು ಮಾಡಿದ್ದು ನಮ್ಮ ಕಲಬುರಗಿ ಜಿಲ್ಲೆಯದು, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಸ್ಮಾರಕಗಳು, ಗೋಪುರಗಳು, ದೇಗುಲಗಳು, ಇದರ ಬಗ್ಗೆ ಮುಖ್ಯವಾಗಿ ನಿಮಗೆ ಅತ್ಯಂತ ಆಕರ್ಷಣೆ ಕೊಟ್ಟಂಥದ್ದು ಮತ್ತು ಹೆಚ್ಚು ಜನಪ್ರಿಯ ಆಗಿರ್ತಕ್ಕಂಥ ಕಲಾಕೃತಿಗಳ ಯಾವುದು ಕಲಾ ಪ್ರಕಾರ ಅಂತ? ದೇವಸ್ಥಾನಗಳು, ಮಸೀದಿಗಳು, ದೊಡ್ಡ ದೊಡ್ಡ ಸ್ಮಾರಕಗಳು. ನೋಡಿ ಸರ್, ಇಲ್ಲಿ ಎಲ್ಲ ಹೆಚ್ಚಾಗಿ ಕೆಲಸ ಆಗಿದೆ 12th ಸೆಂಚುರಿದಾಗ 11th ಸೆಂಚುರಿ ಚಾಳುಕ್ಯ ಪೀರಿಯಡ್ಸ್ ಬಹಳಷ್ಟು ದೇಗುಲಗಳಿವೆ. ಫಾರ್ ಎಕ್ಸಾಂಪಲ್ ಕಾಳಗಿ, ನಾರಾಯಣಪುರ್, ಜಲ್ಸಾಂಗ್ವಿ. ನೀವು ಇಲ್ಲಿ ಸ್ಕಲ್ಪ್ಚರ್ ನೋಡಿದ್ರಲ್ಲ, ಅದು ಪ್ರಪೋಸ್ ನೈಟ್ ಲೈನ್ ಲೆಂತ್ ವೆರಿ ಬ್ಯೂಟಿಫುಲ್. ನೀವು ನೋಡಿದಾಗ ಬಹಳಷ್ಟು ನೀವು ಇಲ್ಲಿ ಹಿಂದೂ ಜನಗಳಿಗೆ ಕೇಳಿದಾಗ ಸೆಕೆಂಡ್ ಕಾಶಿ ಅಂತ ಕೇಳತ್ತಾರ ಕಾಳ್ಗಿ. ಆ ಕಾಳ್ಗಿ ಹೇಳ್ತಾರ ಬಾಯಿಲಿಂದ ಸೆಕೆಂಡ್ ಕಾಶಿ ಅಂತ, ಉಳಿಸ್ಕೊಂಡಿಲ್ಲ ಆ ರೀತಿ. ಅದು ಹಾಳಾಗ್ತಾ ಇದೆ. ಅದು ಯಾವ ರೀತಿ ಉಳಿಸ್ಕೋಬೇಕಂಬದು ನಾವು ನನ್ನ ಪೇಂಟಿಂಗ್ ಮುಖಾಂತರ. ಮತ್ತಿಲ್ಲಿ ಅದೇ 12th ಸೆಂಚುರಿ ಪೀರಿಯಡ್ನಲ್ಲಿ, 13th ಸೆಂಚುರಿ ಪೀರಿಯಡ್ನಲ್ಲಿ ಬಹಮನಿ ಕಾಲದ ಗುಲ್ಬರ್ಗ ಸೌತ್ ಇಂಡಿಯಾದ ಮೊಟ್ಟ ಮೊದಲೇ ಇಸ್ಲಾಮಿಕ್ ಇಂಡಿಪೆಂಡೆಂಟ್ ಸಲ್ತನತ್ ಇಲ್ಲಿ ಸ್ಥಾಪನೆ ಆಗಿತ್ತು. ಅದು ಬಹಮನಿ ಸಲ್ತನತ್. ಅದು ತುರ್ಕಿಶ್ ಮತ್ತು ಇರಾನಿಯನ್ ಪರ್ಷಿಯನ್ ಆರ್ಕಿಟೆಕ್ಟ್ ನೋಡ್ಬೇಕಾದ್ರೆ ಇಂಡಿಯಾದಾಗ ಅದು ಮೊಟ್ಟ ಮೊದಲನೇ ಅದು ಇಸ್ಲಾಮಿಕ್ ಆರ್ಕಿಟೆಕ್ಟ್ ನೋಡ್ಬೇಕಾದ್ರೆ ಅದು ಗುಲ್ಬರ್ಗ ಹೆಡ್ ಕ್ವಾರ್ಟರ್, ಬಹಮನಿ ಸುಲ್ತಾನದ ಹೆಡ್ ಕ್ವಾರ್ಟರ್. ಏಷ್ಯಾದ ಇಡೀ 2ನೇ ಅತಿ ದೊಡ್ಡ ಜಾಮಾ ಮಸೀದಿ. ಇಕೋ ಸೌಂಡ್ ಒಂದ್ ಮಸೀದಿ ನೋಡ್ಬೇಕಾದ್ರೆ ವಿಥೌಟ್ ಮೈಕ್ಲಿ 5000 ಜನ ಹಿಂದೆ ನಮಾಜ್ ಬಿಡ್ತಾರೆ. ಇಮಾಮ್ ನಮಾಜ್ ಬೀಳಸೋತ್ತಿಗೆ ವಿಥೌಟ್ ಮೈಕ್ಲಿ ಎಲ್ಲರೂ ಕೇಳಬಹುದು. ವಿತ್ ಏರ್ ಕಂಡೀಷನ್, ನ್ಯಾಚುರಲ್ ಏರ್ ಕಂಡೀಷನ್, ಕಲಾತ್ಮಕವಾದ ಜಾಮಾ ಮಸೀದಿ ಇದೆ, ಕೋಟೆ ಒಳಗಿದೆ. ಮತ್ತು ಜಗತ್ತಿನ ಅತಿ ದೊಡ್ಡ ತೋಪು ಈ ನಮ್ಮ ಭಾಗದಲ್ಲಿ ಇದೆ. 29 feet ತೋಪು, ಇಡೀ ಜಗತ್ ಪ್ರಸಿದ್ಧ. ಈಸ್ಟ್ ಲಾರ್ಜೆಸ್ಟ್ ತೋಪು, ಲಾಂಗೆಸ್ಟ್ ತೋಪ್ ಕೆನಾನ್ ಇಡೀ ಜಗತ್ತಿನಲ್ಲಿ ಎಲ್ಲಿಲ್ಲ. ಹೀಗಾಗಿ ಬಹಳಷ್ಟು ಇಲ್ಲಿ ನೋಡಿದ ಮೇಲೆ ನಮ್ಗೆ ದುಃಖ ಆಗಿದೆ. ನಮ್ಮ ಭಾಗದಾಗ ಎಂತೆಂಥ ಮಾನ್ಯುಮೆಂಟ್ಸ್ ಇವೆ, ಇದು ಹೆಚ್ಚಾಗಿ ಪ್ರಚಾರದಲ್ಲಿ ಇಲ್ಲ, ವರ್ಲ್ಡ್ ರೆಕಾರ್ಡ್ದಲ್ಲಿ ಆಕರ್ಷಿಸ್ತಿಲ್ಲ. ಹೆಚ್ಚಾಗಿ ನಾವು ಹೋದಾಗ ಬೇರೆ ದೇಶದಾಗ ಟೂರಿಸಂ ಬಹಳ ಆದ್ಯತೆ ಕೊಡ್ತಾರ, ಬೆಲೆ ಇದೆ ಟೂರಿಸಂ. ನಮ್ಗೆ ಅದಕ್ಕೆ ವ್ಯಾಲ್ಯೂ ಗೊತ್ತಿಲ್ಲ ಅಲ್ಲಿ. ಯಾಕಂದ್ರೆ ನಮ್ಗೆ ದರ್ 10 feet 100 meter ಒಂದು ಮಾನ್ಯುಮೆಂಟ್ ಇದೆ. ಈ ಕಡೆ ಒಂದು ಟೆಂಪಲ್ ಕಂಡ್ರೆ, ಆ ಕಡೆ ಒಂದು ಮಸೀದಿ ಕಂಡ್ರೆ, ಆ ಕಡೆ ಒಂದು ಮಿನಾರ್ ಕಂಡ್ರೆ, ಆ ಕಡೆ ಒಂದು ದೀಪಸ್ತಂಭ ಕಾಣುತ್ತೆ, ಮಠಗಳು ಕಾಣುತ್ತೇವೆ. ಹೀಗಾಗಿ ಜನರಿಗೆ ಘರ್ಕಿ ಮುರ್ಗಿ ದಾಲ್ ಬರಬರ್ ಅಂತಾರಲ್ಲ, ಆ ರೀತಿ ಇದು ಹೀಗಿದೆ ಸರ್. ಹೀಗಾಗಿ ಇದು ಒಂದು ಕಲೆ ದೃಷ್ಟಿಯಿಂದ ನನಗೆ ಬಹಳ ದುಃಖ ಆಗ್ತದೆ. ಕಲಬುರಗಿಯದನ್ನು ನೀವು ಹೇಳಿದ್ರಿ, ಈಗ ಇಂತಹ ಸ್ಮಾರಕಗಳಿವೆ ಅಂತ. ಬೇರೆ ನಮ್ಮ ಬೀದರ್, ರಾಯಚೂರು, ಅದೇ ಸರ್, ಅದೇ ಇದು ಒಂದು ಇಲ್ಲಿಂದ ನಾವು ಆ ಪೀರಿಯಡ್ದಾಗ 12th ಸೆಂಚುರಿದಾಗ ಇದು ಹೆಡ್ ಕ್ವಾರ್ಟರ್ ಇತ್ತು ಬಹಮನಿ ಸುಲ್ತಾನ್. ಬೀದರ್ ಒನ್ ಆಫ್ ದ ಹಿಸ್ಟಾರಿಕ್ ಪ್ಲೇಸ್, ಬಿಜಾಪುರ್, ಅಹಮದ್ ನಗರ್ ಮತ್ತ ಗೋಲ್ಕೊಂಡ ಇವ್ರ ಅಂಡರ್ದಾಗಿತ್ತು. ಇಲ್ಲಿಂದ ನಾವು ಗುಜರಾತ್ ತನ ಆಳ್ತಿರಿ, ಇಲ್ಲಿಂದ ಗೋವಾ ತನ, ಇಲ್ಲಿಂದ ವಿಜಯನಗರ ತನ, ಇಲ್ಲಿಂದ ರಾಜಮುಂಡ್ರಿ ತನ, ಗುಲ್ಬರ್ಗ ಆಗಿಂದ RBI ಇಲ್ಲಿಂದ ದುಡ್ಡು ಪ್ರಿಂಟ್ ಆಗ್ತಿವಿ. ಇಲ್ಲಿಂದ ನಾಣ್ಯಗಳು ಇಡೀ ಹಾಫ್ ಇಂಡಿಯಾ ಗುಲ್ಬರ್ಗದಿಂದ ದುಡ್ಡು ರಿಲೀಸ್ ಆಗ್ತಿತ್ತು. RBI ಚಲಾವಣೆಯಲ್ಲಿತ್ತು. ಅದರಲ್ಲಿ ಬೆಳ್ಳಿ ನಾಣ್ಯ ಆಗಲಿ, ಬಂಗಾರ ನಾಣ್ಯ ಆಗಲಿ,
ತಾಮ್ರ ನಾಣ್ಯ ಆಗಲಿ, ಪಂಚಲೋಹದ ನಾಣ್ಯ ಆಗಲಿ, ಲೋಹದ ನಾಣ್ಯ ಆಗಲಿ, ಈವನ್ ವಿಜಯನಗರ ಪೀರಿಯಡ್ ಟೆರಕೋಟಾ ನಾಣ್ಯ ಕೂಡ ನಡೀತಿತ್ತು ಇಲ್ಲಿ. ಟೆರಕೋಟಾ ಮತ್ತು ಅದೆಲ್ಲ ಕೇಂದ್ರ ಸ್ಥಾನಗಳು ಕಲಬುರ್ಗಿ ಹೆಡ್ ಕ್ವಾರ್ಟರ್ ಇತ್ತು. ಅವಾಗ ಸವ ಈಕ್ವಲ್ ಇತ್ತು. ವಿಜಯನಗರ ಸಾಂಸ್ಕೃತಿಕ ರಾಜಧಾನಿ ಆಗಿ ಇತ್ತು ಇದು ಭಾಗ ಹೆಡ್ ಕ್ವಾರ್ಟರ್. ಮತ್ತೆ ಶರಣರದ್ದು ಪುಣ್ಯಭೂಮಿ, ನಮ್ಮ ಸೂಫಿ ಸಂತರ ಶರಣರದ ಭೂಮಿ ಇದೆ ಇಲ್ಲಿ. ಶರಣ ಬಸವೇಶ್ವರರ ಇಲ್ಲಿ, ಖಾಜಾ ಬಂದೇನವಾಜರ್ ಕೂಡ ಇಲ್ಲಿ ಇದ್ದಾರೆ. ಬಹಳ ಸುತ್ತಮುತ್ತ ಇಲ್ಲಿ ಸೂಫಿ ಸಂತರ ಈ ಭಾಗದಾಗ ನೋಡಬಹುದು ನಾವು. ಈ ರೀತಿ ಎಲ್ಲ ಸ್ಮಾರಕಗಳನ್ನು ಕೂಡ ನೀವು ಚಿತ್ರಕಲೆಯಲ್ಲಿ ಚಿತ್ರಕಲೆಯಲ್ಲಿ ಹಿಡಿದು ಸಾಧ್ಯ ಮಾಡಿ, ಚಿತ್ರಕಲೆಯಲ್ಲಿ ಸೆರೆ ಹಿಡಿದ, ಫೋಟೋಗ್ರಫಿಯಲ್ಲಿ ಸೆರೆ ಹಿಡಿದೀನಿ. ಹಿಡಿದ ಅದು ಒಂದು ಕೈ ಪಿಡಿನೂ ನಾನು ಸರ್ಕಾರ ಮಾಡ್ಲಾರ್ದ ಕೆಲಸ ನಾನು. ಈ ಎಲ್ಲ ಸ್ಮಾರಕಗಳನ್ನ ಪಾರಂಪರಿಕ ಚಿತ್ರದ ಮೂಲಕ ಮಾಡಿದ್ರೆ ಅಥವಾ ಡಿಜಿಟಲ್ ಫಾರ್ಮ್ ಆರ್ಟ್ ನಲ್ಲಿ? ಇಲ್ಲ ಸರ್, ಫೋಟೋಗ್ರಫಿ ಪ್ರೊಫೆಷನಲ್ ಫೋಟೋಗ್ರಫಿನೂ ಮಾಡ್ತೀನಿ ನಾನು. ಆರ್ಟಿಸ್ಟಿಕ್ಲಿ ಫೋಟೋಗ್ರಫಿ ಮಾಡಿ ಒಂದು ಮಾನ್ಯುಮೆಂಟ್ಸ್ ಆಫ್ ಗುಲ್ಬರ್ಗ ಪುಸ್ತಕನೂ ತೆಗ್ದೀನಿ. ಚೀಫ್ ಮಿನಿಸ್ಟರ್ ಯಡಿಯೂರಪ್ಪ ಇದ್ದಾಗ ಗುಲ್ಬರ್ಗ ಉತ್ಸವದಲ್ಲಿ ರಿಲೀಸ್ ಮಾಡಿದ್ರು ಅದು ಪುಸ್ತಕ. ಅದು ಒಂದೇ ಒಂದು ಇಂಡಿಪೆಂಡೆಂಟ್ ನಂತರ ದಾಖಲೆ ಗುಲ್ಬರ್ಗ. ಈಗ ಪಟೇಲ್, ನೀವು ಬಹುಮುಖ್ಯವಾಗಿ 30 ರಾಷ್ಟ್ರಗಳಿಗೆ ಭೇಟಿ ಕೊಟ್ಟಿದ್ರಲ್ಲ, ಯಾವ ಉದ್ದೇಶಕ್ಕಾಗಿ? ಪ್ರದರ್ಶನಕ್ಕಾಗಿಯೋ ಅಥವಾ ಸಂಪನ್ಮೂಲ ವ್ಯಕ್ತಿಯಾಗಿಯೋ, ಹೇಗೆ ಅಂತ? ಈಗ ನಾವು ಬೆಳಿಬೇಕಾದ್ರೆ ಇನ್ನೊಬ್ಬರಿಗೆ ರೆಫರೆನ್ಸ್ ತಗೊಳ್ಳೇಬೇಕಾಗ್ತದೆ, ಇನ್ನೊಬ್ಬರಿಗೆ ನೋಡಬೇಕಾಗ್ತದೆ. ನಾವರ ನಮ್ಮ ದೇಶ ನೋಡಿದೀವಿ, ಸುತ್ತ ನೋಡಿವಿ, ಕಾಶ್ಮೀರ್ ಟು ಕನ್ಯಾಕುಮಾರಿ, ಇಡೀ ನಮ್ಮ ಇಂಡಿಯಾ ಎಲ್ಲಾ ಸ್ಟೇಟ್ ಆದಷ್ಟು ಸಾಧ್ಯ ಆದಷ್ಟು ಸ್ಟೇಟ್ ನೋಡಿನಿ, ಕಲ್ಚರ್ ಕಂಡು. ಈಗ ಬೇರೆ ದೇಶದಾಗ ನಾ ಆಸ್ ಎ ಆರ್ಟಿಸ್ಟ್ ಆಗಿ ನಂದು ಪೇಂಟಿಂಗ್ ಪ್ರದರ್ಶನ ಸಲುವಾಗಿ ಅಮೇರಿಕಾ, ಲಂಡನ್, ಸ್ಕಾಟ್ಲೆಂಡ್, ಐರ್ಲೆಂಡ್, ರಷ್ಯಾ, ಗ್ರೀಸ್, ತುರ್ಕಿ, ಬೋಸ್ನಿಯಾ, ಹರ್ಜಗೋನಿಯಾ, ಅಲ್ಬಾನಿಯಾ, ಕ್ರೊಯೇಷಿಯಾ, ಥೈಲ್ಯಾಂಡ್, ಬಾಂಗ್ಲಾದೇಶ್, ಶ್ರೀಲಂಕಾ, ಕಜಕಿಸ್ತಾನ್, ಮತ್ತ ಕುವೈತ್, ದುಬೈ, ಸೌದಿ. ಕಲೆಯಲ್ಲಿ ನಾವು ಇದ್ದ ಕಾರಣನೇ ಇದು ಸಾಧ್ಯವಾಯ್ತು. ಅಂದ್ರೆ ನೀವು ನಮ್ಮ ಕಲೆ ಆರ್ಟ್ ನ ಬಗ್ಗೆ ಏನಾದ್ರು ಪ್ರದರ್ಶನ ಮಾಡ್ತಿದ್ರು, ಮಾಡುದು, ಲೆಕ್ಚರ್ ಕೊಡೋದು, ಹೀಗೆಲ್ಲ ಮಾಡಿದ್ರೆ ಯಾಸ್ ಎ ವರ್ಕ್ಶಾಪ್ ಅನ್ಕೇಸಿ ನಾನು ಎಕ್ಸ್ಪರ್ಟ್ ಆಗಿ ನಾನು ಈಜಿಪ್ಟ್ ಹೋಗಿದೆ. ಅದಾದ ನಂತರ ನಾನು ರಷ್ಯಾಗೆ ಹೋಗಿದೆ. ಅದಾದ ನಂತರ ಥೈಲ್ಯಾಂಡ್ ಹೋಗಿದೆ. ಬಹಳಷ್ಟು ಕಡೆ ನನ್ಗೆ ಇಂಡಿಯನ್ ಎಂಬಸಿ ಕಡೆಯಿಂದ ಅವಕಾಶನೂ ಸಿಕ್ಕಿತ್ತು. ನಾನು ಆ ಅವಕಾಶ ಸದುಪಯೋಗ ಪಡ್ಕೊಂಡಿದ್ದೀನಿ ಸರ್ ಎಲ್ಲ ಸ್ಥಳಾಗಿ. ಅಂದ್ರೆ ಸಂಪನ್ಮೂಲ ವ್ಯಕ್ತಿಯಾಗಿ ನೀವು ಹೋಗಿದ್ದೀನಿ ಸರ್. ನಮ್ಮ ಭಾರತದ ಕಲಾ ಮಾಧ್ಯಮದ ಬಗ್ಗೆ ಅಥವಾ ಈ ಕಲೆಯ ಶ್ರೀಮಂತಿಕೆ ಬಗ್ಗೆ, ಕಲ್ಚರಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ನಲ್ಲಿ ನನ್ಗೆ ಅವಕಾಶ ಸಿಕ್ಕಿದೆ. ಸಾಂಸ್ಕೃತಿಕ ವಿನಿಮಯ ಅದಲ್ಲದೆ ನಾನು ಇಂಡಿಯಾದ ನ್ಯಾಷನಲ್ ಅವಾರ್ಡ್ ಆರ್ಟಿಸ್ಟ್ ಆಗಿಸಿ ನನ್ಗೆ ಅವಕಾಶ ಸಿಕ್ತಿತ್ತು ಅಲ್ಲಿ. ಬಹಳ ಮುಖ್ಯವಾಗಿ ನಮಗೆ ಭಾರತದಲ್ಲಿ ಬಹಳ ಅಪರೂಪವಾಗಿರ್ತಕ್ಕಂಥ ರಾಷ್ಟ್ರೀಯ ಲಲಿತ ಕಲಾ ಅಕಾಡೆಮಿ ಪ್ರಶಸ್ತಿ ಕೂಡ ನಿಮಗೆ ಸಂದಿದೆ. ಹೌದಾ ಸರ್? ಯಾವಾಗ? 2014 ನಲ್ಲಿ ರಾಷ್ಟ್ರೀಯ ಲಲಿತ ಕಲಾ ಅಕಾಡೆಮಿ ಬಂದಿದೆ. 2017 ನಲ್ಲಿ ಫೆಲೋಶಿಪ್ ಅವಾರ್ಡ್, ಅದು ಸೀನಿಯರ್ ಫೆಲೋಶಿಪ್ ಅವಾರ್ಡ್ನು ಸಿಕ್ಕಿದೆ. ಮಿನಿಸ್ಟ್ರಿ ಆಫ್ ಕಲ್ಚರ್ ನಾಗ್ಪುರ್ ಕಡೆಯಿಂದ ಅವಾರ್ಡ್ಸ್ 2015 ನಲ್ಲಿ ಸಿಕ್ಕಿವೆ. ಗವರ್ಮೆಂಟ್, ನಾನ್ ಗವರ್ಮೆಂಟ್ ಆರ್ಗನೈಸೇಷನ್, ಹೀಗಾಗಿ ಒಂದು 30-40 ಪ್ರಶಸ್ತಿಗಳಿವೆ ಸರ್. ಅವು ಪ್ರಶಸ್ತಿಗಳು ಕೆಲಸ ಮಾಡಿದ್ರೆ ಪ್ರಶಸ್ತಿಗಳು ಸಿಗುತ್ತೆ. ಅದು ನಮ್ಮ ಕಾರಣಕ್ಕಾಗಿ ನೀವು ರಾಜ್ಯ ಲಲಿತ ಅಕಾಡೆಮಿಯ ಸದಸ್ಯತ್ವವನ್ನು ಕೂಡ ಹೊಂದಿ ಕಳೆದ ವರ್ಷದವರೆಗೆ ನೀವು ನಿಮ್ಮ ಸೇವೆಯನ್ನು ಕೊಟ್ಟಿದ್ದೀವಿ ಸರ್. ಅಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಯ್ತು? ಅಕಾಡೆಮಿ ಕಲಾವಿದರಿಗೆ, ನಮ್ಮ ಹಿಂದುಳಿದ ಕಲಾವಿದರಿಗೆ ಅವಕಾಶ ಕೊಡಬೇಕು. ಪೇಂಟಿಂಗ್ ಕ್ಯಾಂಪ್ ನಲ್ಲಿ ಆಗ್ಲಿ, ಎಕ್ಸಿಬಿಷನ್ ನಲ್ಲಿ ಆಗ್ಲಿ, ಮತ್ತು ಕಲಾ ಸಂಚಾರ ಆಗಿ ಆ ದೇಗುಲ, ಮಠ, ಮಸೀದಿಗಳ ಬಗ್ಗೆ ಪೇಂಟಿಂಗ್ ಮಾಡ್ಲಕ್ ಅವರಿಗೆ ಹಣ ಕೊಟ್ಟು, ಸಹಾಯ ಕೊಟ್ಟು, ಅಲ್ಲಿಂದ ಚಿತ್ರಗಳಿಗೆ ಬೆಳೆಸ್ಕೊಂಡು ತಂದು ನೀವು ಅಕಾಡೆಮಿಗೆ ಸಬ್ಮಿಟ್ ಮಾಡ್ಬೇಕು. ಈ ರೀತಿ ಬಹಳಷ್ಟು ಹಿಂದುಳಿದ ಕಲಾವಿದರಿಗೆ ಮುಂದ್ ಬರೋ ಹಾಗೆ ನಾವು ಸಹಾಯ ಅಕಾಡೆಮಿ ಕಡೆಯಿಂದ ಹೈದರಾಬಾದ್, ಕರ್ನಾಟಕ ಹಿಂದುಳಿದ ಪ್ರದೇಶದ ಕಲಾವಿದರಿಗೆ ಬಹಳಷ್ಟು ಸಹಾಯ ಮಾಡಿದ್ವಿ. ಈಗ ತಾವೊಬ್ಬರು ದೊಡ್ಡ ಕಲಾವಿದನಾಗಿ ಬೆಳೆದಿದ್ದೀರಿ. ಕಲಬುರಗಿಯಲ್ಲಿ ಕಲಾವಿದರು ಯಾರು ಅಂತ ಹೇಳಿದ್ರೆ ಪಟೇಲ್ರ ಹೆಸರು ಕೂಡ ಅಗ್ರಸ್ಥಾನದಲ್ಲಿ ನಿಲ್ತದೆ. ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವೋ, ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವೋ, ಕವಿ ಕಲ್ಪನೆ ಕಾಣುವ ಚೆಲುವಿನ ಜಾಲವೋ. ಮಹಾನ್ ಪ್ರತಿಭೆ ಮೊಹಮ್ಮದ್ ಅಯಾಜುದ್ದೀನ್ ಪಟೇಲ್ ಅವರ ಮಾತುಗಳನ್ನು ಕೇಳ್ತಾ ಇದ್ದೀರಿ ಶ್ರೋತೃಗಳೇ. ಈಗ ಈ ರೀತಿಯ ಒಂದು ಕಲಾ ಮಾಧ್ಯಮವನ್ನ ದುಡಿಸ್ಕೊಂಡಿದ್ದೀರಿ, ಸಾಧನೆ ಮಾಡಿದಿರಿ, ವಿಶ್ವ ಪ್ರಸಿದ್ಧಿಯನ್ನ ಪಡೆದಿದ್ದೀರಿ. ಇದು ಮುಂದಿನ ಜನಾಂಗಕ್ಕೆ ಮುಟ್ಟಬೇಕಲ್ಲ. ಅದಕ್ಕಾಗಿ ಯಾರಾದ್ರೂ ನಿಮ್ಮ ಶಿಷ್ಯಂದ್ರನ್ನು ನೀವು ಕಲಾ ಬಳಗವನ್ನ ಸೃಷ್ಟಿ ಮಾಡಿದ್ದೀರೋ, ಇಂಥವರಿಗೆ ನಾನು ಶಿಕ್ಷಣ ಕೊಟ್ಟು ಅಂತ ಹೇಳಿ? ಕಲಾ ಬಳಗ ನನ್ನ ಒಳ್ಳೆ ಬಹಳ ದೊಡ್ಡ ಕಲಾ ಬಳಗ ಇದೆ ಸರ್. ಅದಲ್ಲದೆ ಜೊತೆ ನಂದನು ಕರ್ತವ್ಯ ಇದೆ ಅಂತ ನಾನು ಒಂದು ನಂದೇ ಸ್ವತಃ ಆರ್ಟ್ ಗ್ಯಾಲರಿ ತೆಗ್ದಿದ್ದೀನಿ ರೋಜಾ ಬಡಾವಣೆಯಲ್ಲಿ, ಇಲ್ಲಿ ಗುಲ್ಬರ್ಗದಲ್ಲಿ.
ಬಂದು ಯಾರಾದ್ರೂ ನೋಡಬಹುದು. ಏನಿದೆ ಅಲ್ಲಿ? ಅಲ್ಲಿ ಸರ್ ಈ ಭಾಗದ ಎಂಟಿಕ್ ಪೀಸ್ ನೋಡಬಹುದು. ಏನೆಲ್ಲ ನಮ್ಮ ಡೆಕ್ಕನ್ ಭಾಗದ ಪೇಂಟಿಂಗ್ ನೋಡಬಹುದು, ಡೆಕ್ಕನ್ ಭಾಗದ ಕಾಯಿನ್ ಅಂಡ್ ಕಲೆಕ್ಷನ್ ನೋಡಬಹುದು. ನಾನು ಕೇಳಿದ್ದೇನೆ ಕಾಯಿನ್ ಕಲೆಕ್ಷನ್ ಅಲ್ಲಿ ಬಹಳಷ್ಟು ಯಾವ ಶತಮಾನದಿಂದ ಹಿಡಿದಿದೆ? ಸೆಕೆಂಡ್ ಸೆಂಚುರಿ ಸಾತ್ವಾನ್ ಪೀರಿಯಡ್ ಹಿಡಿದು ನಾವು ಟಿಲ್ ಗವರ್ಮೆಂಟ್ ಆಫ್ ಇಂಡಿಯಾ ತನ ಮೋದಿ ರಿಲೀಸ್ ಮಾಡಿದ ನೋಟ್ ಹಿಡಿದ್ ನಾವು. ಫಾರ್ ಎಕ್ಸಾಂಪಲ್ ಸಾತ್ವಾನ್ ಆಗ್ಲಿ, ನಾವು ನಾಗಪದ್ಮಾವತಿ ಆಗ್ಲಿ, ಚಾಳುಕ್ಯಾಸ್, ಹೊಯ್ಸಳಸ್, ಕದಂಬ ಬನವಾಸಿ, ಮತ್ತ ತುಘಲಕ್, ಮತ್ತ ಇಬ್ರಾಹಿಂ ಲೋಧಿ, ಮತ್ತ ತೈಮೂರ್, ನೀವು ಗಾಂಧಾರ್ ಜನಪದ ಗುರ್ತದಪ್ಪ, ಅದು ಬಹಳ ದೊಡ್ಡದ ರಾಜ. ಅದು ಪುರಾತನ ಕಾಲ ಸಂಗ್ರಹಿಸುವುದು ದೊಡ್ಡ ಕಾರ್ಯ, ಸಂಗ್ರಹಿಸಿ ದೊಡ್ಡದ ಕೆಲಸ. ಒಂದು ಅದು ಎಲ್ಲರಿಗೆ ಅರ್ಧವಾಗ ಅದಕ್ಕೆ ಹೋಗ್ತದೆ. ಹಾ ಸರ್, ಗಳಿಕೆ ಅದು ಹಾಬಿ, ಅದು ಒಂದು ಹಾಬಿ, ಕಲೆ ಜೊತೆ ಒಂದು ಹಾಬಿ. ಅದು ಅತಿ ದೊಡ್ಡದಾಗಿ ಬೆಳೆದಿದೆ ಸರ್. ಅದು ನಾವು ಇದು ನಮ್ಮ ಕಂಟ್ರಿದ ಕಲೆಕ್ಷನ್, ಇದು ನಾ ಹೇಳ್ತೇನೆ, ರಜವಾಡೆಸ್ ಕಲೆಕ್ಷನ್. ಅದಲ್ಲದೆ ಜಗದ ಯುನೈಟೆಡ್ ನೇಷನ್ ಪ್ರಕಾರ 192 ಕಂಟ್ರೀಸ್ ಜಗತ್ತಿನಲ್ಲಿ ನಡೀತಿವೆ. ಜಗತ್ತಿನಲ್ಲಿ ಕಂಟ್ರಿ 350 ಕಂಟ್ರಿ ಇವೆ, 192 ಕಂಟ್ರೀಸ್ ಅಷ್ಟೇ ನಾಣ್ಯ ನಡೀತಾವೆ ಸರ್. ನನ್ನ ಬಲ್ಲಿ 275 ಕಂಟ್ರೀಸ್ ಕಲೆಕ್ಷನ್ ಇವೆ ಸರ್. ಈವನ್ ಸಣ್ಣ ಕಾಲೋನಿ, ಸಣ್ಣ ಐಲ್ಯಾಂಡ್ಸ್ ಕೂಡ ನನ್ನ ಕಲೆಕ್ಷನ್ ಇವೆ. ಸಂಗ್ರಹ ಮಾಡಿ ನಾನು ಕರ್ನಾಟಕ ನ್ಯೂಮಿಸ್ಮೆಟಿಕ್ ಕಾಯಿನ್ ಸೊಸೈಟಿ ಮೆಂಬರ್ ಇದ್ದೀನಿ, ಬಾಂಬೆ ಕಾಯಿನ್ ಸೊಸೈಟಿ ಮೆಂಬರ್ ಇದ್ದೀನಿ. ಇಂಟರ್ನ್ಯಾಷನಲ್ ಅಮೆರಿಕಾ ಲಂಡನ್ ಹೋದಾಗ ಅಲ್ಲಿ ಆ ಕಾಯಿನ್ಸ್ ಸೆಂಟರ್ಗೆ ಹೋಗಿ ವಿಸಿಟ್ ಮಾಡಿ ಅಲ್ಲಿ ನಾಣ್ಯಗಳು ಕಲೆಕ್ಷನ್ ಮಾಡೋದಾಗ್ಲಿ ಆ ಪ್ರದೇಶದ, ಯಾಕಂದ್ರೆ ಮನಿ ಎಕ್ಸ್ಚೇಂಜಸ್ ಇರುತ್ತೆ ಸರ್. ಅಲ್ಲಿ ಎಕ್ಸ್ಚೇಂಜ್ ನಲ್ಲಿ ನಾನು ಬಹಳಷ್ಟು ದುಡ್ಡು ಕೊಟ್ಟು ಬೇರೆ ಕಂಟ್ರಿ ದುಡ್ಡು ತಗೊಳ್ತೀನಿ. ಈಗ ನಿಮ್ಮ ಗ್ಯಾಲರಿಗೆ ಬಂದ್ರೆ ಅರ್ಧ ಒಂದು ರೂಮಿನಲ್ಲಿ ಆಗೋಷ್ಟು ಕಲೆಕ್ಷನ್ ಇದೆ, ಬಹಳಷ್ಟು ಕಲೆಕ್ಷನ್ ಇವೆ ಸರ್. ನಾಣ್ಯಗಳ ಕಲೆಕ್ಷನ್ ಸಿಕ್ಕಾಪಟ್ಟಿ. ನಾನು ಬಹಳ ಜನ ಆಂಟಿಕ್ ಕಲೆಕ್ಷನ್ ಆಗಲಿ, ಪೇಂಟಿಂಗ್ ಕಲೆಕ್ಷನ್ ಆಗಲಿ, ಬೇರೆ ಬೇರೆ ರೀತಿಯಿಂದ ಕಲೆಕ್ಷನ್ ಮಾಡ್ತಾರೆ. ಆದರೆ ಕಾಯಿನ್ ಕಲೆಕ್ಟರ್ ಯಾರಿಲ್ಲ ಅಂತ ನಾನು ಕಾಯಿನ್ಗೆ ಬಹಳ ಮಹತ್ವ ಕೊಟ್ಟಿದ್ದೀನಿ. ಕಾಯಿನ್ ಹೆರಿಟೇಜ್ ಅನ್ಕೇಸಿ ಅದನ್ನು ಒಂದು ಹೆರಿಟೇಜ್. ಹೌದು, ಹಳಿ ರಜವಾಡ್ರದ ಕಾಯಿನ್ಗಳು ಇಡೋದು ಬಹಳ. ನೀವು ಇವನ್ ಕಾಯಿನ್ಸ್ ಅಂದ್ರೆ ಬರೇ ಕಾಯಿನ್ ರೌಂಡ್ ನಾಣ್ಯ ಅಷ್ಟೇ ಇರೋದಿಲ್ಲ, ಕಾಯಿನ್ ನಲ್ಲಿ ಉದ್ದಕ್ಕೂ ನಾಣ್ಯ ಮತ್ತು ತೆಲಿಗೆ ಕಾಟ ಪಿನ್ ಅನ್ನು ಹಚ್ತಾರಲ್ಲ, ಆ ರೀತಿ ನಾಣ್ಯಗಳು ಇವೆ. ಬಿಜಾಪುರ ಆದಿಲ್ ಶಾಹಿ ಪೀರಿಯಡ್ ದಲ್ಲಿ ಆ ರೀತಿ ನಡೀತೀವಿ. ಹೆಣ್ಮಕ್ಳದ ದುಡ್ಡು ಇದ್ರಲ್ಲ, ಅದು ಪಿನ್ ಹಚ್ಚಿ ಅದೇ ನಾಣ್ಯ ಅದ್ರ ಮೇಲೆ ಲಿಪಿ ಬರ್ದಿದೆ. ಭಾರಿ ವಿಶೇಷ, ಬಹಳ ವಿಶೇಷವಾಗಿ ಅದನ್ನ ಈಗ ಈ ರೀತಿಯ ಸುಮಾರು 200ಕ್ಕಿಂತ ಹೆಚ್ಚು ರಾಷ್ಟ್ರಗಳದ್ದು ನಾಣ್ಯಗಳಿವೆ ಅಂತ ತಾವು ಹೇಳಿದ್ರಲ್ಲ, ಅದನ್ನೆಲ್ಲ ನೋಡ್ಲಿಕ್ಕೆ ಒಂದೊಂದು ರಾಷ್ಟ್ರಗಳಿಗೆ ಅಂತ ಪ್ರತ್ಯೇಕವಾಗಿ ಮಾಡಿಬಿಟ್ಟಿದ್ದೀರಾ ಅಥವಾ ನೋಡ್ಲಿಕ್ಕೆ ಒಂದು ಕ್ರಮ ಇರುತ್ತಲ್ಲ? ಇಲ್ಲ ಸರ್, ಅದು ನಾನು ABCD ಮೇಲೆ ಹೋಗಿದ್ದೀನಿ. ಅಫ್ಘಾನಿಸ್ತಾನ್ ಹಿಡಿದು ಅಲ್ಫಾಬೆಟಿಕ್ಲಿ ನಾನು ಕಂಟಿನ್ಯೂಸ್ಲಿ ಎ ಎಂಡ್ ಐತಂದ್ರೆ ಬಿ ಚಾಲು, ಬಿ ಅದ್ರ ಕಲರ್ ಕಾಂಬಿನೇಷನ್ ಚೇಂಜ್, ಆ ಕಂಟ್ರಿದ ನೋಟು, ಆ ಕಂಟ್ರಿ ಏರಿಯಾ ಎಷ್ಟಿದೆ, ಆ ಕಂಟ್ರಿದ ಪಾಪ್ಯುಲೇಷನ್ ಎಷ್ಟಿದೆ, ಆ ಕಂಟ್ರಿದ ಮೇನ್ ಲ್ಯಾಂಗ್ವೇಜ್ ಯಾವ್ದಿದೆ, ಆ ಕಂಟ್ರಿದ್ ಟೈಮಿಂಗ್ ಆಗ್ಲಿ, ಆ ಕಂಟ್ರಿದ್ ಫ್ಲಾಗ್ ಆಗ್ಲಿ, ನಾನು ಎಷ್ಟು ಕಂಟ್ರಿ ತಿರ್ಗಾಡಿನ ಅಷ್ಟು ಕಂಟ್ರಿ ಫ್ಲಾಗ್ ನಾನು ಕಲೆಕ್ಷನ್ ಮಾಡಿಟ್ಟಿನಿ. ಅದಲ್ಲದೆ ಆ ನೋಟ್ ಜೊತೆ ನಾನು ಫ್ಲಾಗ್ ಕೂಡ ಕಲೆಕ್ಷನ್ ಮಾಡಿ ಡಿಸ್ಪ್ಲೇ ಮಾಡಿದ್ದೀನಿ ಸರ್. ಓಹೋ, ಈಗ ಈ ನಾಣ್ಯ ಸಂಗ್ರಹದ ಭಾಗ ಒಂದಾದ್ರೆ ಆಮೇಲೆ ನೀವು ಫೋಟೋಗ್ರಫಿನೂ ಮಾಡಿದ್ರಿ, ಪೇಂಟಿಂಗ್ ಮಾಡಿದ್ರಿ, ಇದು ಒಟ್ಟಿಗೆ ಒಂದೇ ಗ್ಯಾಲರಿಯಲ್ಲಿ ಇದೆನಾ ಹೇಗೆ? ಹಾ, ಒಂದೇ. ಈಗ ಪ್ರೈವೇಟ್ ಆಗಿ ನನ್ನ ಒಬ್ಬನಿಂದ ಸಾಧ್ಯ ಆದ ಎಷ್ಟು ಸಾಧ್ಯ ಆದಷ್ಟು ಅಷ್ಟು ಮಾಡ್ತಾ ಇದ್ದೀನಿ. ಬಟ್ ಯಾರ್ದು ಸಹಾಯ ಇಲ್ಲದ್ರಾಗ, ಇವನ್ ಫ್ಯಾಮಿಲಿದಾಗ್ಲಿ, ಸಂಘ ಸಂಸ್ಥೆಗಳದಾಗ್ಲಿ, ಸರ್ಕಾರದ ಯಾರ್ದು ಸಹಾಯ ಇಲ್ಲ. ಇದು ಇಂಟ್ರೆಸ್ಟ್, ಏಕಾಂಗಿಯಾಗಿ ಅದು ಒಂದು ಹುಚ್ಚುತನ. ಎಷ್ಟು ಪೇಂಟಿಂಗ್ಗಳಿವೆ ಸಂಖ್ಯೆಯಲ್ಲಿ? ನನ್ನ ಹತ್ತಿರ ಪೇಂಟಿಂಗ್ ನಿಯರ್ ಅಬೌಟ್ ನನ್ನ ಬಳಿ ಈಗ 100 ಅಷ್ಟು ಪೇಂಟಿಂಗ್ ಇವೆ. ಫೋಟೋಗ್ರಾಫಿ ಸಾವಿರಾರು ಡಿಫ್ರೆಂಟ್ ಟೈಪ್ ಆಫ್ ಫೋಟೋಗ್ರಫಿ ಇಡೀ ಇಂಡಿಯಾದಾಗ್ಲಿ ಇಂಟರ್ನ್ಯಾಷನಲ್ ಆಗಿ ಆರ್ಟ್ ಅಂಡ್ ಆರ್ಕಿಟೆಕ್ಟ್ ಬಗ್ಗೆ ನಾನು ಬಹಳ ವರ್ಕ್ ಮಾಡಿದ್ದೀನಿ. ಈಗ ಗ್ಯಾಲರಿ ಅಂದಾಗ ಕೇವಲ ಪ್ರದರ್ಶನ ಅಲ್ಲ, ಅಲ್ಲಿ ಮಾರಾಟಕ್ಕೂ ವ್ಯವಸ್ಥೆ ಇದೆ. ಆ ರೀತಿ ಮಾರಾಟಕ್ಕೂ ವ್ಯವಸ್ಥೆ ಇದೆ ಸರ್. ಅಲ್ಲಿ ಜನ ಈ ಭಾಗದ ಯಾರೇ ಬೇರೆ ದೇಶದಿಂದ ಬಂದ್ರ ಅಂತ ಹೇಳ್ರಿ, ಫಾರ್ ಎಕ್ಸಾಂಪಲ್ ಇಟಾಲಿ, ಅಮೆರಿಕಾ, ಲಂಡನ್ ರಿಸರ್ಚ್ ಪರ್ಸನ್ ಬಂದ್ರ ಅಂತ ಹೇಳ್ರಿ, ಇಲ್ಲಿಂದ ಸ್ಪೆಷಲ್ ಡೆಕ್ನಿ ಪೇಂಟಿಂಗ್ ಫೋಟೋಗ್ರಫಿ ಬೇಕಂದ್ರೆ ನನ್ನ ಹತ್ತಿರ ಬರ್ತಾರೆ. ಮತ್ತ ಯಾವುದೇ ರೇರ್ ಫೋಟೋಗ್ರಫಿ ಅವ್ರಿಗೆ ಗುರ್ತಿಲ್ಲ, ಫಾರ್ ಎಕ್ಸಾಂಪಲ್ ಕಂಚಿನ ಮೈಲ್ ಗುರ್ತಿಲ್ಲ, ಅದ್ರ ಒಂದ್ ಶಾರ್ಟ್ ಇದ್ರೆ ನಮ್ ಕೊಡಿ. ಬಹಳಷ್ಟು ಹಳ್ಳಿದಾಗ ರೇರ್ ದೇವರುಗಳಿವೆ, ಟೆಂಪಲ್ಗಳು, ಅದ್ರ ಮೇಲೆ ಚಾಳುಕ್ಯ ರಿಸರ್ಚ್ ಮಾಡ್ರಿ, ಫಾರ್ ಮಡಿ ಈ ಟೆಂಪಲ್ದ ನಮ್ಮಲ್ಲಿ ಫೋಟೋ ಇಲ್ಲ ಯಾವ್ದಾರು ನಿಮ್ಮ ಹತ್ರ, ಅದು ನಾವು ಅವೈಲೇಬಲ್ ಮಾಡಿ ಕೊಡ್ದು, ಅದು ಚಾರ್ಜ್ ಮಾಡ್ತೀವಿ. ಅಮೂಲ್ಯವಾದ ಎಲ್ಲ ಫೋಟೋಗ್ರಾಫಿ ನಾವು ಒಂದು ನಾಲ್ದಾಗ ಬಿದ್ದಿದ್ದು ಇನ್ಸ್ಕ್ರಿಪ್ಷನ್, ಬಾವಿ ಒಳಗೆ ಇದ್ದಿದ್ದು ಇನ್ಸ್ಕ್ರಿಪ್ಷನ್ ಫೋಟೋಗ್ರಾಫಿ ಮಾಡಿ ನಾನು
ನನ್ನ ಹತ್ತಿರ ಐತಿ ಯಾವಾಗ ಕೆಲಸ ಬರ್ತದೆ ಹೇಳಕ್ ಬರೋದಿಲ್ಲ. ಇನ್ಸ್ಕ್ರಿಪ್ಷನ್ ಮೇಲೆ PhD ಮಾಡೋರು ಬಹಳಷ್ಟು ಜನ ನನ್ನ ಹತ್ತಿರ ಬಂದು ತಗೊಂಡ್ ಹೋಗ್ತಾರೆ ಕಲೆಕ್ಷನ್. ಬಹಳಷ್ಟು ಜನರಿಗೆ PhD ರಿಸರ್ಚ್ ಸ್ಕಾಲರ್ಸ್ ಪರ್ಸನ್ ನಾನು ಕೊಡ್ತಾ ಇರ್ತೀನಿ. ಬಹಳಷ್ಟು ಫಾರಿನರ್ಸ್ ಬರ್ತಾರೆ ಸರ್ ನನ್ನ ಹತ್ರ. ನಾನು ವಿಸಿಟರ್ಸ್ ಯಾರು ಇರ್ತಾರೆ ಅಂತ ನಿಮ್ಮ ಗ್ಯಾಲರಿಗೆ? ಬೇರೆ ಬೇರೆ ದೇಶದಿಂದ ಬಂದು ನಾನು ಪ್ರೆಸೆಂಟ್ ಮಾಡಿ ಹೇಳ್ತೀನಿ ಸರ್ ಡೀಟೇಲ್ ಆಗಿ. ವಿಸಿಟರ್ಸ್ ಬರ್ತಾರೆ ನಿಮ್ಮ ಗ್ಯಾಲರಿಗೆ? ಬರ್ತಾರೆ ಸರ್. ಫಾರಿನರ್ಸ್ ಬಹಳಷ್ಟು ಫಾರಿನರ್ಸ್ ಬರ್ತಾರೆ ನಮ್ಮಲ್ಲಿ ಬಂದಾಗ. ಯಾಕಂದ್ರೆ ಅವ್ರಿಗೆ ಗುರ್ತದೆ ಇಲ್ಲಿ ಕಲೆಕ್ಷನ್ ಸಿಗ್ಬೇಕಂದ್ರೆ ಅಯಾಜನ್ ಬಲ್ಲೆ ಎಲ್ಲ ಅವ್ರ ಮಾಹಿತಿ ತಗೊಂಡೇ ಬರ್ತಾರೆ ಸೀದಾ. ಹಿಂಗಾಗ್ತದೆ. ಅಂದ್ರೆ ನಿಮ್ಮ ಗ್ಯಾಲರಿಗೆ ತುಂಬಾ ಮಂದಿ. ಗ್ಯಾಲರಿ ಹೆಸರು ಏನು ಮತ್ತೆ ಅಯಾಜ್ ಆರ್ಟ್ ಗ್ಯಾಲರಿ ಅಂತ ಇದೆ. ನಾನು ಅಲ್ಲಿ 24 hours ಅಲ್ಲೇ, ನನ್ನ ಮನೇನು ಅಲ್ಲೇ ಗ್ಯಾಲರಿನೂ ಅಲ್ಲೇ ಇದೆ ಅಲ್ಲ ಸರ್. ಹೀಗಾಗಿ ಕಾಲ್ ಮಾಡಿದ್ರೆ ನಾನು ಟೈಮ್ ಕೊಡ್ತೀನಿ. ಆ ಟೈಮ್ ಹಿಂಗ್ ಭೇಟಿಯಾಗಿ ಬಂದ್ ಜನರಿಗೆ ತೋರಿಸ್ತೀನಿ. ಮೊಹಮ್ಮದ್ ಅಯಾಜುದ್ದೀನ್ ಪಟೇಲ್ರಿಗೆ ಚಲನಚಿತ್ರಗಳಂದ್ರೆ ಬಹಳ ಇಷ್ಟ. ಅದರ ಜೊತೆಗೇನೆ ಕನ್ನಡದಲ್ಲಿ ಕೂಡ ಅನೇಕ ಹಾಡುಗಳನ್ನು ಕೇಳ್ತಾರಂತೆ. ಇದೀಗ ಅವರ ಮೆಚ್ಚುಗೆಯ ರಾಜ್ಕುಮಾರ್ ಅವರ ಒಂದು ಹಾಡು. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ, ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಹೇರಿಕೊಂಡು ಹೋಗೋದಿಲ್ಲ ಸತ್ತಾಗ್ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ಗುಂಡಿ. ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯ ಮಾಜಿ ಸದಸ್ಯರಾದ ಮೊಹಮ್ಮದ್ ಅಯಾಜುದ್ದೀನ್ ಪಟೇಲ್ ಅವರ ಮಾತನ್ನ ಕೇಳ್ತಾ ಇದ್ದೀರಿ ಕೇಳುಗರೆ. ನೀವೊಬ್ಬ ಒಳ್ಳೆ ರೈಟರ್ ಆಗಿ ಪುಸ್ತಕಗಳನ್ನು ಪಬ್ಲಿಷ್ ಮಾಡಿದ್ರಲ್ಲ. ರೈಟಿಂಗ್ ನಲ್ಲಿನೂ ಅಷ್ಟು ನಂದು ಕಮಾಂಡ್ ಇಲ್ಲ. ಆದ್ರೆ ನಾನು ಕಂಟೆಂಟ್ ಕಲೆಕ್ಟ್ ಮಾಡ್ತೀನಿ. ನಾನು ಆ ಇತಿಹಾಸ ಕಲೆಕ್ಟ್ ಮಾಡಿ, ಫೋಟೋಗ್ರಫಿ ನಾನು ಮಾಡಿ, ಕಂಪೋಸ್ ಎಲ್ಲ ಮಾಡಿ, ಕರೆಕ್ಷನ್ ಎಕ್ಸ್ಪರ್ಟ್ಲಿಂದ ಕರೆಕ್ಷನ್ ಮಾಡಿ ಪಬ್ಲಿಷ್ ಈ ರೀತಿ ಮಾಡ್ತೀನಿ ಸರ್. ಎಷ್ಟು ಪುಸ್ತಕ ಮಾಡಿದ್ರಿ? ಪುಸ್ತಕ ನಂದು ಬರೇ ನಂದು ಹೆರಿಟೇಜ್ ಮೇಲೆ ಅಂಡ್ ಕಾಯಿನ್ ಮೇಲೆ ಇವೆ ಸರ್. 3 ಪುಸ್ತಕಗಳ ಕೆಲಸ ಮಾಡಿ ನಮ್ ಫೀಲ್ಡ್ ಕನ್ಸಲ್ಟ್ ಕೆಲಸನೇ ಮಾಡಿ. ಮತ್ತೆ ಸಾಕ್ಷ್ಯ ಫಿಲ್ಮ್ಗಳನ್ನ ಡಾಕ್ಯುಮೆಂಟರಿ ಫಿಲ್ಮ್ಸ್ ಬಹಳ ಮಾಡೀನಿ ಸರ್. ಈ ಭಾಗದ ನಾನು ಇದು ಎಲೆಕ್ಟ್ರಾನಿಕ್ ಮೀಡಿಯಾ ಡಾಕ್ಯುಮೆಂಟರಿ ಫಿಲ್ಮ್ಸ್, ಫಾರ್ ಎಕ್ಸಾಂಪಲ್ ಹಿಸ್ಟಾರಿಕಲ್ ಮಾನ್ಯೂಮೆಂಟ್ಸ್ ಬಗ್ಗೆ ಹೆಚ್ಚಿಗೆ ಮಾಡೀನಿ. ಯಾವ್ದ್ರ ಬಗ್ಗೆ ಎಲ್ಲ ಮಾಡಿದ್ರಿ? ನಾನು ಫಿರೋಜಾಬಾದ್ ಆಗ್ಲಿ, ಮಳ್ಖೇಡ್ ಆಗ್ಲಿ, ಬೀದರ್ ಆಗ್ಲಿ, ಇಲ್ಲಿ ಜಲಸಂಗಿ ಆಗ್ಲಿ, ನಾರಾಯಣಪುರ ಆಗ್ಲಿ, ಮತ್ ಕಲಾವಿದರದ ಡಾಕ್ಯುಮೆಂಟೇಶನ್ ಮಾಡೀನಿ. ಖಂಡೇರಾವ್ ಸರ್ದ ಆಗ್ಲಿ, AS ಪಾಟೀಲ್ದ ಆಗ್ಲಿ, ಅಂದಾನಿ ಸರ್ ಆಗ್ಲಿ, ಪರ್ವತೆ ಕಲಾವಿದರದಾಗ್ಲಿ, ಮುಗುಳಿ ಆರ್ಟಿಸ್ಟ್ ಆಗ್ಲಿ, ಅಕಾಡೆಮಿ ಸಲುವಾಗಿ ಇಲ್ಲಿ ಈ ಭಾಗದ ಹಿರಿಯ ಕಲಾವಿದರ ಬಗ್ಗೆ ಡಾಕ್ಯುಮೆಂಟೇಶನ್ಸ್ ಬಹಳ ಮಾಡಿ ಕೊಟ್ಟಿದ್ದೇನೆ ಸರ್ ಗೌರ್ಮೆಂಟಿಗೆ. ಈಗ ಕಳೆದ ಎಷ್ಟು ವರ್ಷದಿಂದ ಈ ಕಲಾ ಜಗತ್ತಿನಲ್ಲಿ ನೀವು ದುಡಿತಾ ಇದ್ದೀರಿ? 35 ವರ್ಷ ನಡೀತಾ ಇದೆ ಸರ್. ನಿಯರ್ ಅಬೌಟ್ ಈಗ 3 ದಶಕಗಳು ನಡೀತಾ ಇದೆ ಸರ್. ಇದು 3 ದಶಕಗಳೇನು ಸರ್, ಹೆಚ್ಚಾಗಿ ಇದೂ ಕಡಿಮೆ ಇಲ್ಲ. ಹೇಳಿದ್ರೆ ಹುಟ್ಟಿಡ್ದ ನಾವು ಇದೇ ಫೀಲ್ಡ್ ಆಗಿದ್ದೀವಿ ಅಂತ ಹೇಳ್ಬೋದು ನಾವು. ಈಗ ನನ್ಗೆ 51 years ನಡೆದಿದೆ. ನಿಮ್ ತಂದೆಯವ್ರಿಗೆ ಎಷ್ಟು ಮಕ್ಕಳು? ನಾವು 8 ಮಕ್ಕಳು ಸರ್. 8 ಮಕ್ಕಳಲ್ಲಿ ನೀವೊಬ್ಬ ಆರ್ಟಿಸ್ಟ್ ಆದ್ರೆ ನಾವು ಬಾಕಿ ಎಜುಕೇಶನ್ ಫೀಲ್ಡ್ ನಲ್ಲಿ ಇದ್ದಾರೆ ಎಲ್ಲ ಸರ್. ಎಜುಕೇಶನ್ ಫೀಲ್ಡ್, ಈ ಫೀಲ್ಡ್ ತಂದೆಯವರು ನಿಮ್ಮ ಅವ್ರ ಮಕ್ಕಳಿಗೆ ಎಲ್ಲ ಒಳ್ಳೆ ಶಿಕ್ಷಣ ಕೊಟ್ಟಿದ್ದಾರೆ. ನಮ್ ಫಾದರ್ದ್ ಒಂದು ಅವ್ರ ಹಾಬಿ ಇತ್ತು. ಅವ್ರ ಹಾಬಿ ನನ್ಗೆ ಬಂದಿರಬಹುದು. ನಮ್ ತಾಯಿಯವ್ರದ್ದು ಹಾಬಿನೂ ಬಂದಿದೆ. ನಮ್ ಫಾದರ್ಗೆ ಆಂಟಿಕ್ ಮೀನ್ಸ್ ಹಳಿ ಪುಸ್ತಕಗಳ ಕಲೆಕ್ಷನ್ ಮಾಡೋದಾಗ್ಲಿ, ಹಳಿ ಶಾಯರಿಗಳ ಕಲೆಕ್ಷನ್ ಮಾಡೋದಾಗ್ಲಿ, ಕಂಟಿನ್ಯೂ ಎವ್ರಿ ಡೇ ಏನ್ ವರ್ಕ್ ಮಾಡ್ತಾರ ಅವರು ಡೈರಿ ಮೇಂಟೈನ್ ಮಾಡೋದಾಗ್ಲಿ, ಇದು ನನ್ನ ತಂದೆಯವ್ರದ ರಾಟಿ ನನ್ನಲ್ಲಿ ಬಂದಿರ್ಬೇಕಂತ ಹೇಳ್ತೀನಿ. ನಾನು ಒಂದೇ ಕಲ್ತು ನನ್ನ ಹತ್ತಿರ ರಿಸಿಪ್ಟ್ ಇವೆ ಸರ್. ನಮ್ಮ ಫಾದರ್ದು ಒಂದು ಹಾಬಿ ಇತ್ತು. ಎಷ್ಟು ದುಡ್ಡು ತುಂಬಿದೆ ಎಷ್ಟಿಲ್ಲ ಅವ್ರು ರಿಸಿಪ್ಟ್ ಗೋಳೆ ಮಾಡಿ ಇಡಬೇಕು, ಯಾವುದು ಕಳಿಬಾರ್ದು. ನನ್ನ ಬಳಿ ಬಂದ್ರೆ ನೀವು ನೋಡ್ಬೋದು ರಿಸಿಪ್ಟು 5ನೇ 6ನೇ 7ನೇ ಎಷ್ಟು ಫೀಸ್ ಕಟ್ಟಿನಿ ನೋಡುದು. ನಾನು ₹1 ಹಿಡಿದು ಫೀಸ್ ಕಟ್ಟಿದ್ ನನ್ನ ಬಳಿ ರಿಸಿಪ್ಟ್ಗಳಿವೆ. ನನ್ನ ಐಡೆಂಟಿ ಕಾರ್ಡ್ ಎಲ್ಲ ಇವೆ, ನನ್ನ ಹಾಲ್ ಟಿಕೆಟ್ಸ್ ಎಲ್ಲ ಇವೆ, ನನ್ನ ಕ್ವಶನ್ ಪೇಪರ್ಸ್ ಎಲ್ಲ ಇವೆ. ಇವೆಲ್ಲ ನಮ್ಮ ಸಂಗ್ರಹ ಮಾಡಿ ಇಟ್ಟಿದ್ದೀನಿ. ಒಂದು ಸಂಗ್ರಹ ಮನೋಭಾವ ನಿಮ್ಮದು. ಅದು ಮನೋಭಾವನೆ ನಮ್ಮ ಫಾದರ್ಲಿಂದ. ಇದು ನಮ್ಮ ತಾಯಿಯರ್ಲಿಂದ ಆಂಟಿಕ್ ಕಲೆಕ್ಷನ್ ಮಾಡೋದಾಗ್ಲಿ, ಅದು ಕಾಯಿನ್ ಕಲೆಕ್ಷನ್ ಮಾಡೋದಾಗ್ಲಿ. ಇಷ್ಟು ಸಾಧನೆ ಸಿದ್ಧಿಯನ್ನ ಮಾಡಿದ್ದೀರಿ, ದೇಶ ವಿದೇಶಗಳಲ್ಲಿ ಸುತ್ತಾಡಿದ್ರಿ. ಯಾವ ಸಂಘ ಸಂಸ್ಥೆಗಳಲ್ಲಿ ನಿಮ್ಮ ಸದಸ್ಯತ್ವ ಇದೆ ಈಗ? ನನ್ ಸ್ವತಃ ಒಂದು ಅಯಾಜ್ ನ್ಯೂಮಿಸ್ಮೆಟಿಕ್ ಟ್ರಸ್ಟ್ ಒಂದಿದೆ ಸರ್. ಡೆಕ್ಕನ್ ಆರ್ಟ್ ಸೊಸೈಟಿ ವೈಸ್ ಪ್ರೆಸಿಡೆಂಟ್ ಇದ್ದೀನಿ ಸರ್. ಮತ್ತ ಇನ್ನ ಕರ್ನಾಟಕ ನ್ಯೂಮಿಸ್ಮೆಟಿಕ್ ಕಾಯಿನ್ ಸೊಸೈಟಿ ಮತ್ತು ಬಾಂಬೆ ಕಾಯಿನ್ ನ್ಯೂಮಿಸ್ಮೆಟಿಕ್ ಸೊಸೈಟಿದಾಗಿದ್ದೀನಿ. ಮತ್ತು ಬಹಮನಿ ಒಂದು ಅಸೋಸಿಯೇಷನ್ ಇದೆ, ಕಲ್ಚರಲ್ ಅಸೋಸಿಯೇಷನ್, ಅದರಾಗಿದ್ದೀನಿ. ಗುಲ್ಬರ್ಗಾ ಹೆರಿಟೇಜ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇದ್ದೀನಿ. ಅಂದ್ರೆ ನೀವು ಈಗ ರೀತಿ ಒಂದು ಆರ್ಟ್ ಗ್ಯಾಲರಿ ಮಾಡೋದರ ಮೂಲಕ ಅಲ್ಲಿ ಏನಾದ್ರು ಮುಂದಿನ ದಿನಮಾನದಲ್ಲಿ ಹೆಚ್ಚೆಚ್ಚು ಕಲಾವಿದರು ನಮ್ಮ ಭಾಗದಿಂದ ಬರಬೇಕು ಅಂತ ಏನಾದ್ರು ಶಿಕ್ಷಣ ಕೊಡ್ತಿದ್ರೆ, ತರಬೇತಿಯನ್ನು ಏನಾದ್ರು ಕೊಡುವಂತ ವ್ಯವಸ್ಥೆ ಇದೆ? ಇಲ್ಲ ಸರ್, ಏನೇ ಮಾಹಿತಿ ಬೇಕಾದ್ರೆ ಇಲ್ಲಿ ಬಂದು ನನ್ನ ಜೊತೆ ಡಿಸ್ಕಸ್ ಮಾಡ್ತೇವೆ. ಅದು ಒಂದು ತರಬೇತಿ ರೀತಿಯಿಂದ ನಾವು ಅಲ್ಲಿ ಟೈಮ್ ಕಳಿತೀವಿ. ಬಂದು ವಿಚಾರಿಸಲಾಕೆ ಬರ್ತಾರ. ಇಲ್ಲಿನ ಮಾಹಿತಿ ಬಗ್ಗೆ, ಹಿಸ್ಟಾರಿಕ್ ಮಾಹಿತಿ ಆಗ್ಲಿ, ಕಲ್ಚರಲ್ ಮಾಹಿತಿ ಆಗ್ಲಿ,
ಇದು ಮಾಡ್ತೇವೆ. ಬರೋ ದಿನಗಳಲ್ಲಿ ನಮ್ದು ವಿಚಾರ ಇದೆ, ಒಂದು ನಾನೇ ಸ್ವತಃ ಮಕ್ಕಳಿಗೆ ನಾನು ಚಿತ್ರಕಲೆ ಬಗ್ಗೆ ಅವರಿಗೆ ಕ್ಲಾಸ್ ತರಬೇತಿ ತಗೋಬೇಕಂತ ವಿಚಾರ ಇದೆ ಸರ್. ಜಾಗ ಇಲ್ಲದ ಕಾರಣ ನಾನು ಇದಾಗಿದೆ. ಈಗ ಜಾಗ ಇದೆ, ಫ್ಯೂಚರ್ ನಲ್ಲಿ ಮಾಡಬಹುದು. ಅಯಾಜುದ್ದೀನ್ ಪಟೇಲ್, ನೀವು ಬಹಳ ಮುಖ್ಯವಾಗಿ 30 ರಾಷ್ಟ್ರಗಳಿಗೆ ಭೇಟಿ ಕೊಟ್ಟಿದ್ದೀರಿ. ನೀವು ಹೇಳಿದ್ರಿ ಭಾರತ ಕಲಾ ಶ್ರೀಮಂತಿಕೆಯನ್ನು ಹೊಂದಿರತಕ್ಕಂಥದ್ದು, ಸಾಂಸ್ಕೃತಿಕ ಸಿರಿವಂತಿಕೆಯ ಭೂಮಿ, ಜೊತೆಗೆ ಭಾವೈಕ್ಯತೆಯ ಭೂಮಿ. ಇಲ್ಲಿ ಎಲ್ಲವೂ ಕೂಡ ವರ್ಣಮಯನೆ. ಇದು ಒಂದು ಸ್ವರ್ಗ ಸದೃಶವಾಗಿರ್ತಕ್ಕಂಥ ನಾಡು ಅಂತ. ಈಗ ದೇಶ ವಿದೇಶಗಳಲ್ಲಿ ಸುತ್ತಾಡಿದ್ದೀರಿ. ವಿದೇಶಗಳಲ್ಲಿ ಕಲಾತ್ಮಕವಾಗಿ ನಿಮ್ಮನ್ನು ಆಕರ್ಷಿಸಿದ ಒಂದು ರಾಷ್ಟ್ರ ಅಥವಾ ಗ್ಯಾಲರಿಗಳು ಅಂತ ಯಾವುದು? ಸ್ಕಾಟ್ಲೆಂಡ್, ಈಜಿಪ್ಟರ ವರ್ಲ್ಡ್ ಅದ್ಭುತ ಅದ. ಅಲ್ಲಿ ಹೋದ್ ಕೂಡಲೇ ಈಜಿಪ್ಟ್ನು ಅದೇ ರೀತಿ, ಅದು ಒಂದು ಪಾರಂಪರಿಕ ಜಗತ್ತಿನ ಮೊದಲನೇ ಸಿವಿಲೈಸೇಷನ್ ಅಲ್ಲಿ ನೋಡಿದೇವು ನಾವು. ಅದು ಅದ್ಭುತ ಸರ್. ಅದು ಈಜಿಪ್ಟ್ ತರ ಹೇಳಕ್ ನೋಡ್ಲೇ, ಜಗತ್ತಿನಲ್ಲಿ ಹುಟ್ಟಿದ ಬಳಿಕ ಈಜಿಪ್ಟ್ ನೋಡ್ಲಿಲ್ಲ ಅಂದ್ರೆ ಫಾಯ್ದಾ ಇಲ್ಲ, ಆಗೋದಿಲ್ಲ. ಹೀಗಾಗಿ ಇನ್ನೊಂದು ರೀಸೆಂಟ್ ಆಗಿ ನಾನು ಜಾರ್ಡನ್ ಹೋಗಿದ್ದೆ. ವೆರಿ ಅದ್ಭುತ ಕಂಟ್ರಿ, ಬಹಳ ಒಳ್ಳೇದು ಹಿಸ್ಟಾರಿಕಲ್ ಮಾನ್ಯುಮೆಂಟ್. ಪೆಟ್ರಾನ್ ಕೆ ಫೇಮಸ್, ಬಹಳ ಶ್ರೀಮಂತಿಕೆ ಹಿಸ್ಟಾರಿಕ್ ಆಗಿ. ರೋಮನ್ ಎಂಪೈರ್ ಆಗ್ಲಿ, ಇಸ್ಲಾಮಿಕ್ ಎಂಪೈರ್ ಆಗ್ಲಿ, ಎಂಪೈರ್ಸ್ ಅದು ಪ್ರಾಫಿಟ್ಸ್ ಭೂಮಿ ಅಂತ ಹೇಳ್ತಾರೆ. ಅಲ್ಲಿ ಬಹಳ ಟ್ರೆಡಿಷನಲ್ ಕಂಟ್ರಿ ಇದೆ. ಅದು ಒಂದು ಬೆಲ್ಟ್ ಇದೆ, ಈಜಿಪ್ಟ್, ಜಾರ್ಡನ್, ಲೆಬನಾನ್, ಸಿರಿಯಾ. ಆ ಬೆಲ್ಟ್ ಪೂರ ಟ್ರೆಡಿಷನಲ್ ಇದು ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ಕಲ್ಚರ್ ಹೊಂದಿದೆ. ನಾನು ಅದು ಆಶ್ಚರ್ಯಪಟ್ಟೆ ಸರ್, ಈಜಿಪ್ಟ್ ಮತ್ತು ಜಾರ್ಡನ್ ನೋಡಿ. ಬ್ರಿಟಿಷ್ ಕನ್ಸ್ಟ್ರಕ್ಷನ್ ಅಂದ್ರೆ ಸ್ಕಾಟ್ಲೆಂಡ್ ವೆರಿ ವಂಡರ್ಫುಲ್ ಆರ್ಟ್. ಈಗ ಯುನೆಸ್ಕೋದ ಒಂದು ಗುರುತಿಸತಕ್ಕಂಥ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ಭಾರತದಲ್ಲಿ ಕೂಡ ಅನೇಕ ತಾಣಗಳಿವೆ. ಆದ್ರೂ ಕೂಡ ನಮ್ಮಲ್ಲಿ ಆ ಪ್ರವಾಸಿಗರನ್ನ ಆಕರ್ಷಿಸುವ ಹಾಗೆ, ಅಥವಾ ಒಂದು ರೀತಿಯಲ್ಲಿ ಆ ಪ್ರವಾಸಿ ಕೇಂದ್ರವನ್ನು ಎಲ್ಲ ಹಂತಗಳಲ್ಲಿ ಅಭಿವೃದ್ಧಿ ಪಡಿಸದೆ ಒಂದು ಯಾವುದೋ ರೀತಿಯಲ್ಲಿ ಸೊರಗ್ತಾ ಇದೆ ಅನ್ನುವ ಒಂದು ಕೊರಗು ನಿಮ್ಮನ್ನು ಬಹಳ ಇದೆ ಸರ್. ಬಹಳ ಅಫ್ಸೋಸ್ ಆಗ್ತದೆ ಸರ್. ಇದು ಮಾತು ಬಹಳ ಮನಸ್ಸಿಗೆ ಹತ್ತ ಮಾತು ಕೇಳ್ತಾ ಇದ್ದೀರಿ. ನಾವು ನಂಬಲ್ಲಿ ಇದ್ದಿದ್ದ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಿಗೆ ಸೇರ್ಪಡೆ ಮಾಡದಂತ ತೋಪಿದೆ ಸರ್. ವಿಚಾರ ಮಾಡ್ರಿ, ಯಾರು ಕೇರ್ ಮಾಡ್ತಾ ಇಲ್ಲ. ಸಂಘ ಸಂಸ್ಥೆಗಳಾಗ್ಲಿ, ಗೌರ್ಮೆಂಟ್ ಆಗ್ಲಿ, ಆರ್ಕಿಯಾಲಜಿ ಆಗ್ಲಿ, SI ಆಗ್ಲಿ, ಬಹಳ ನೆಗ್ಲೆಕ್ಟ್ ಆಗಿದೆ. ಮತ್ತ ಇಲ್ಲೇ ನಮ್ ಗೋಲ್ ಗುಮ್ಮದ್ ಇದೆ, ಇಷ್ಟು ಬ್ಯೂಟಿಫುಲ್ ಇದೆ. ಅದು 7 ವಂಡರ್ಸ್ ದಾಗ 8 ವಂಡರ್ಸ್ ಕೊಟ್ಟು ರಕ್ಷಿಸಬೇಕಾಗಿದೆ ಸರ್. ಈ ಟೂರಿಸಂ ಲಿಂದ ಏನೈತೆ, ಇಲ್ಲಿ ರೆವೆನ್ಯೂ ಬೆಳೆಯುತ್ತೆ, ಜನ ಬರ್ತಾರೆ, ಉದ್ಯೋಗ ಆಗುತ್ತೆ. ಇದು ನಮ್ಮಲ್ಲಿ ನ್ಯಾಚುರಲ್ ಸೋರ್ಸ್ ಬಹಳ ಇದೆ ಅಲ್ಲ. ಹೀಗಾಗಿ ನಮ್ ಸರ್ಕಾರಿಗೂ ಅಷ್ಟು ಚಿಂತೆ ಇಲ್ಲ, ನಮ್ ಜನರಿಗೂ ಅಷ್ಟು ಚಿಂತೆ ಇಲ್ಲ. ಯಾಕಂದ್ರೆ ನ್ಯಾಷನಲ್ ಲೆವೆಲ್ ನಲ್ಲಿ ರಾಜ್ಯ ಮಟ್ಟದಲ್ಲಿ ಕೂಡ ಲಲಿತಾ ಅಕಾಡೆಮಿ ಮೆಂಬರ್ ಕೂಡ ಆಗಿದ್ರಿ. ಇದಕ್ಕೇನಾದ್ರೂ ಒಂದು ಪರಿಹಾರ ಸೂತ್ರವನ್ನ ಸಲಹೆ ಕೊಡ್ಲಿಕ್ಕೆ ಆಗ್ಲಿಲ್ವಾ? ಸಲಹೆ ಕೊಡ್ಲಿಕ್ಕೆ ಸರ್, ದರ್ರೊಂದು ಮೀಟಿಂಗ್ ದಾಗ ದರ್ರೊಂದು ಇದ್ರದಾಗ ನಾವು ಮೆಂಬರ್ ಆಗಿದ್ದೀವಿ, ಡೆವಲಪ್ಮೆಂಟ್ ಇದ್ರ ಕಮಿಟಿದಾಗ. ಬಟ್ ಸಲಹೆ ತನನೇ ಇರುತ್ತೆ ಸರ್. ಅದು ಕೆಲಸ ಆಗ್ಲಾಕ್ ಮುಂದುವರೆದಿಲ್ಲ, ಕಷ್ಟ. ಬಹಳ ಕಾರ್ಯಾನುಷ್ಠಾನ ಆಗೋದು ಬಹಳ ಕಷ್ಟದ ಕೆಲಸ ಸರ್. ಬಟ್ ಇದೇ ಯಾರಿಗೆ ನಮ್ಮಂತವ್ರಿಗೆ ಪ್ರೈವೇಟ್ ಆಗಿ ಯಾರಿಗಾದ್ರೂ ಕೊಟ್ಟಿರಪ್ಪ ಅಂದ್ರೆ ಅವ್ರು ಇನ್ನೂ ಬೆಳೆಸಬಹುದು ಅಂತ ನಾ ಹೇಳ್ತೀನಿ. ಸರ್ಕಾರ ತಾನು ಮಾಡಲ್ಲ, ಮಾಡೋರಿಗೂ ಮಾಡ್ಬಿಡ್ಸಲ್ಲ. ಇದು ಯಾವುದೇ ನೀವು ಬಹಳಷ್ಟು ನಮ್ ಗಡಿಕೇಶ್ವರ ಹಳ್ಳಿಗೆ ಬೇಡ್ರಿ, ಸರ್ಕಾರಿ ಬಾವಿ ಅಂತಿದೆ. ಎಷ್ಟೋ ಸ್ಕಲ್ಪ್ಚರ್ ಬಾವಿ ಮೇಲೆ ಇಟ್ಟರೆ ಅದ್ರ ಮೇಲೆ ಬಟ್ಟಿ ಒಗಿತಾರೆ ಸರ್. ಅದು ನಾವು ತಂದು ಮನೆಯಾಗ ಇಟ್ಕೊಳಕ್ನು ಅವಕಾಶ ಕೊಡಲ್ಲ, ಮತ್ತೆ ಅವ್ರನ್ನೂ ಪ್ರೊಟೆಕ್ಟ್ ಮಾಡಲ್ಲ. ಬಂದ್ರೆ ಆರ್ಕಿಯಾಲಜಿ ಅಲ್ಲೇ ಹಾಳಾಗಿ ಬಿದ್ದಿರ್ತವೆ. ಈಗ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಬೇಕನ್ನೋದು ಗುರ್ತಾಗ್ತಾ ಇಲ್ಲ. ಬಹಳ ಚಿಂತನೆ ಆಗ್ಬೇಕಾಗಿದೆ ಸರ್. ನಮ್ಮ ಕಲೆ ಮೇಲೆ, ನಮ್ಮ ಸಂಸ್ಕೃತಿ ಠಾಣಗಳ ಮೇಲೆ ಇವು ಬಹಳ ಜರೂರಿ ಇದೆ ಸರ್. ಯಾಕಂದ್ರೆ ಬೇರೆ ದೇಶದಾಗ ನಾವು ಲ್ಯಾಕ್ಸ್ ಆಫ್ ರುಪೀಸ್ ಬರೀ ಠಾಣಗಳು ನೋಡ್ಲಕ್ಕ ಹಾಕ್ತಿವಿ. ನಂಬಲ್ಲಿ ಸ್ಟಿಟ್, ನಂಬಲ್ಲಿ ರೆವೆನ್ಯೂ ಬರಲ್ಲಪ್ಪ ಅಂದ್ರೆ ಬಹಳ ಕಷ್ಟ ಇದೆ. ಇಷ್ಟು ಸಿರಿವಂತಿಕೆಯನ್ನು ಇಟ್ಟುಕೊಂಡು ಕೂಡ ನಾವು ಪ್ರವಾಸಿಗರನ್ನ ಆಕರ್ಷಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ತೆರೆದುಕೊಡ್ಲಿಕ್ಕೆ ಆಗೋದಿಲ್ಲ. ಮೊಹಮ್ಮದ್ ಅಯಾಜುದ್ದೀನ್ ಪಟೇಲ್ರಿಗೆ ಜಾನಪದ ಅಂದ್ರೂ ಕೂಡ ಬಹಳ ಇಷ್ಟ. ಯಾಕಂದ್ರೆ ಅವರ ಒಂದು ಕ್ಯಾನ್ವಾಸ್ನಲ್ಲಿ
ಮೊಹಮ್ಮದ್ ಅಯಾಜುದ್ದೀನ್ ಪಟೇಲ್ ಅವರ ಮಾತನ್ನ ಕೇಳ್ತಾ ಇದ್ದೀರಿ. ಕೇಳುಗರೆ, ಕಳೆದ 3 ದಶಕಗಳು ಹೆಚ್ಚು ಕಾಲ ನೀವೊಬ್ಬ ಕಲಾವಿದನಾಗಿ ಬೆಳೆದಿದ್ದೀರಿ. ಈಗ ಹೆಚ್ಚಿನವರಿಗೂ ಹಣ ಮಾಡುವ ಉದ್ಯೋಗವೇ ಬೇಕು ಅಂತ ಆಸೆ ಪಡ್ತಾ ಇದೆ. ಒಬ್ಬ ಕಲಾವಿದ ಯಾಕೆ ಆಗಬೇಕು? ಒಬ್ಬ ಕಲಾಗಾರನಾಗಿ ಚಿತ್ರಕಲಾ ಮಾಧ್ಯಮದಲ್ಲಿ ಅಥವಾ ಈ ರೀತಿಯಾಗಿ ಬಹು ಮಾಧ್ಯಮಗಳಲ್ಲಿ ಹೇಗೆ ಬೆಳಿಲಿಕ್ಕೆ ಸಾಧ್ಯ ಇದೆ? ನೀವೇನು ಹೇಳ್ತೀರಿ? ಸರ್, ಜರೂರಿ ಇಲ್ಲ ಸರ್. ನಾವು ಬರೀ ಮೆಡಿಕಲ್ ಇಂಜಿನಿಯರಿಂಗ್ ಅಷ್ಟೇ, ಡಿಫ್ರೆಂಟ್ ಫೀಲ್ಡ್ದಾಗ ಇದು ಕೂಡ ಸ್ಕೋಪ್ ಇದೆ. ಇದು ಸ್ಕೋಪ್ ಸಾಕಷ್ಟು ಸ್ಕೋಪ್ ಇದೆ ಸರ್ ಫೀಲ್ಡ್ ನಲ್ಲಿ. ನಿಮಗೆ ತೃಪ್ತಿ ಇದೆ? ನಮ್ಮ ಜೀವನದಲ್ಲಿ ತೃಪ್ತಿ ಇದೆ. ತೃಪ್ತಿ ಏನ್ ಸರ್, ತೃಪ್ತಿಗಿನ ಅದು ಹೇಳ್ತೀವಲ್ಲ ಸರ್, ಇದರಷ್ಟು ತೃಪ್ತಿ ಮತ್ತೆ ಎದುರಾಗಿಲ್ಲ. ಬಹಳಷ್ಟು ಜನ ಹಣ ಬಹಳ ಗಳಿಸಿರ್ಬೇಕು, ಅವ್ರ ಪರಿಸ್ಥಿತಿ ಒಳಗಿನ ಪರಿಸ್ಥಿತಿ ಮಾನಸಿಕ ನೆಮ್ಮದಿ ಇಲ್ಲ. ಅವರು ಕೇಳ್ರಿ, ಅವ್ರಿಗೆ ಹಾರ್ಟ್ ಇದೆ, BP ಇದೆ, ಶುಗರ್ ಇದೆ, ಏನೇನು ಹೊಸ ಬಿಮಾರಿಗಳು ಎಲ್ಲ ಅವ್ರಿಗೆ ಇವೆ. ಬಟ್ ಇದ್ರೊಳಗೆ ಏನ್ ತೃಪ್ತಿ ಇದೆಯಲ್ಲ ಈ ಆರ್ಟ್ ಅಂಡ್ ಕಲ್ಚರ್ದಲ್ಲಿ, ಈ ಒಂದು ಸಂಗೀತ ಮಾನಸಿಕ ದೈವಕ್ಕಾಗಿ ಇಲ್ಲಿ ನಾವು ಈ ಫೀಲ್ಡ್ ಆಗಿ ಕೆಲಸ ಮಾಡ್ತಾ ಇದ್ರೆ ಎಲ್ಲ ನಮ್ ಬಿಮಾರಿಗಳು ದೂರ ಹೋಗ್ತವೆ ಸರ್. ಯಾಕಂದ್ರೆ ನಮ್ಗೆ ಒಂದೇ ಇದು ಇರುತ್ತೆ, ಚಿಂತೆ ಇರುತ್ತೆ, ನಾವು ಜಗತ್ತಿಗೆ ಏನಾರು ಕೊಡ್ಬೇಕು. ನಾವು ಕಲಾವಿದನಾಗಿ ಹುಟ್ಟಿಯಪ್ಪ ಅಂದ್ರೆ ಫ್ಯೂಚರ್ ನಲ್ಲಿ ನಮ್ ಕಲೆನು ನಾವು ಸತ್ ಮೇಲೆ ಅದು ಉಳಿಬೇಕು, ಅದು ಶಾಶ್ವತವಾಗಿ ಇರಬೇಕು, ಅದು ಮಾತಾಡ್ಬೇಕು ಹಿಂದ್ಗಡೆ ನಾವು ಹೋದ್ಮೇಲೆ. ಹೌದು, ನಾವು ಇಲ್ಲದಿದ್ರು ಕೂಡ ನಮ್ಮ ಹೆಸರು ಎತ್ತಿ ಅದು 100% ಸರ್. ಮೊಹಮ್ಮದ್ ಅಯಾಜುದ್ದೀನ್ ಪಟೇಲ್ ರೇ, ಈಗ ನೀವು ಕಳೆದ 3.5 ದಶಕಗಳಿಂದ ಈ ಕಲಾ ಕ್ಷೇತ್ರದಲ್ಲಿ ದುಡಿತಾ ಇದ್ರಿ. ನನಗೆ ಇಂಥ ಕೆಲಸ ಮಾಡಬೇಕು ಅಂತ ಇನ್ನೇನಾದ್ರೂ ಉಳಿದಿದ್ದು ಇದೆಯಾ ನಿಮ್ಗೆ? ಇನ್ನೂ ಕೂಡ ಅರ್ಧ ವಯಸ್ಸಿನಲ್ಲಿ ಇದ್ದೀರಿ, ಇನ್ನೂ ಮಾಡ್ಲಿಕ್ಕೆ ಅವಕಾಶ ಇದೆ. ಯಾವುದು ಮಾಡಬೇಕು? ನಿಮ್ಮ ಮನಸ್ಸಿನಲ್ಲಿರುವಂತ ನಿರೀಕ್ಷೆ ಏನು? ಯಾವುದನ್ನು ಮಾಡಬೇಕು ಕಲಾ ಕ್ಷೇತ್ರದಲ್ಲಿ? ಜನರಿಗೆ ಆಕರ್ಷಕ ಮಾಡಂಗ ಒಂದು ಮ್ಯೂಸಿಯಂ ತೆಗೆದಿದೆ. ಸ್ವಂತ ನಂದೇ ಆದ ಒಂದು ಮ್ಯೂಸಿಯಂ. ಈಗ ಜಾಗನೂ ಇದೆ, ಎಲ್ಲ ಇದೆ. ಬಟ್ ದೇವ್ರ ದಯಲಿಂದ ಅದು ಒಂದು ನಿಮ್ಮ ಆಶೀರ್ವಾದ ಇದ್ರೆ ಹಣ ಬಂದ್ ಕೂಡಲೇ ಅದು ಸ್ಟಾರ್ಟ್ ಮಾಡ್ತೀನಿ. ಅದು ಒಂದು ಡಿಸ್ಪ್ಲೇನ್ ಆಗಿ ಕೊಯಿನ್ ಪ್ರೆಸೆಂಟೇಷನ್, ನನ್ನ ಪೇಂಟಿಂಗ್ ಪ್ರೆಸೆಂಟೇಷನ್, ಈ ಭಾಗದ ಹಿಸ್ಟಾರಿಕಲ್ ಮಾನ್ಯುಮೆಂಟ್ ಫೋಟೋಗ್ರಾಫಿ ಪ್ರೆಸೆಂಟೇಷನ್ ಮಾಡ್ತೀನಿ. ಅದು ಈಗಾರ ನಮ್ಗೆ ನೋಡ್ಲಕ್ಕೆ ಇವೆ ಬರೋ ದಿನಗಳಲ್ಲಿ ಇರ್ತಾವೋ ಇಲ್ಲೋ, ಬಟ್ ನಾವು ಪ್ರೊಟೆಕ್ಟ್ ಮಾಡಿ ನಮ್ಮ ಮ್ಯೂಸಿಯಂ ನಲ್ಲಿ ಇಡೋಣ ಅಂತ ನಂದು ಆಸೆ ಇದೆ. ಮುಂದಿನ ಜನಾಂಗ ಸಲಗೆ ಇಷ್ಟೇ ನಾವು ಮಾಡ್ಬೋದು ಸರ್. ಮತ್ತ ನಮ್ಲಿಂದ ನಾವು ಕಲೆ ದೃಷ್ಟಿಯಿಂದ ತೋರಿಸಬಹುದು ನಾವು, ಮತ್ ಬೇರೆ ದೃಷ್ಟಿಯಿಂದ ಹೇಳಕ್ ಆಗೋದಿಲ್ಲ. ಈ ಕೇಳ್ತಾರ, ಈ ಕಿವಿಲಿಂದ ಕೇಳ್ತಾರ, ಈ ಕಿವಿಲಿಂದ ಬಿಡ್ತಾರ. ಬಟ್ ಪ್ರಾಪರ್ ಆಗಿ ಸೆರೆ ಹಿಡ್ದ ಫೋಟೋಗ್ರಾಫಿ, ಆ ಮಾನ್ಯುಮೆಂಟ್ಸ್ ಆಗ್ಲಿ, ಆ ಇವೆಂಟ್ ಆಗ್ಲಿ, ಆ ಫೋಕ್ ಡಾನ್ಸ್ ಆಗ್ಲಿ, ಆ ಏನೇ ಇವೆಂಟ್ ಆಗಲಿ, ಇವೇ ಬರದಿನಗಳಲ್ಲಿ ಇವು ಸಿಗ್ತಾವೋ ಇಲ್ಲೋ ಗೊತ್ತಿಲ್ಲ. ಅದು ಪರ್ಮನೆಂಟ್ ಮ್ಯೂಸಿಯಂ ಒಂದು ಮಾಡಿ ಹೋಗ್ಬೇಕು. ಇವೆಲ್ಲ ಫೆಸ್ಟಿವಲ್ಸ್ ಆಗಲಿ, ಇವೆಲ್ಲ ಅಂದ್ರೆ ಕಲಬುರಗಿಯಲ್ಲಿ ಮೊಹಮ್ಮದ್ ಅಯಾಜುದ್ದೀನ್ ಪಟೇಲ್ ಒಂದು ಮ್ಯೂಸಿಯಂಗೆ ಬಂದ್ರೆ ಸಾಂಸ್ಕೃತಿಕವಾದ ಒಂದು ಜಗತ್ತನ್ನು ತೋರ್ಸಬೇಕಂತ ನಾವು ಇಡೀ ಜಗತ್ನು ನಮ್ಮ ಇಡೀ ದೇಶನು ತೋರ್ಸ್ಲಾಗಲ್ಲ. ನಾವು ನಮ್ಮೂರು ನಮ್ಮ ದೇಶ ತೋರಿಸಿದ್ರೆ ಸಾಕು, ಒಂದ್ ದೇಶ ಉಳಿಸ್ದಂಗ ಕೆಲಸ. ಇದು ಬಹಳ ದೊಡ್ಡದ ಕೆಲಸ, ರಾಷ್ಟ್ರ ಸೇವೆ ಸರ್. ಕರುನಾಡ ಕನ್ನಡಿಗ, ಸಿರಿನಾಡ ಮಣ್ಣ ಮಗ, ಕರುನಾಡ ಕನ್ನಡಿಗ, ಸಿರಿನಾಡ ಮಣ್ಣ ಮಗ, ವಂದಿಸುವೆ ನಾ ನಿಮ್ಮ ಪ್ರೀತಿಗೆ. ಬದುಕಿನ ಬಂಡಿಗೆ ಸ್ವಾಗತ ನಿಮ್ಮೆಲ್ಲರಿಗೆ, ನಾನಿರುವೆ ಎಂದು ನಿಮ್ಮ ಸೇವೆಗೆ. ಕರುನಾಡ ಕನ್ನಡಿಗ, ಸಿರಿನಾಡ ಮಣ್ಣ ಮಗ, ವಂದಿಸುವೆ ನಾ ನಿಮ್ಮ ಪ್ರೀತಿಗೆ. ಬದುಕಿನ ಬಂಡಿಗೆ ಸ್ವಾಗತ ನಿಮ್ಮೆಲ್ಲರಿಗೆ, ನಾನಿರುವೆ ಎಂದು ನಿಮ್ಮ ಸೇವೆಗೆ. ಕೇಳುಗರೆ, ಮೊಹಮ್ಮದ್ ಅಯಾಜುದ್ದೀನ್ ಪಟೇಲ್ ಅವರ ಮಾತುಗಳನ್ನ ಕೇಳ್ತಾ ಇದ್ದೀರಿ. ಪಟೇಲ್, ಇನ್ನೊಂದು ಬಹಳ ಮುಖ್ಯವಾಗಿ, ಒಬ್ಬ ವ್ಯಕ್ತಿ ರಾತ್ರಿಯಿಂದ ಹಗಲಾಗುವಾಗ ವ್ಯಕ್ತಿ ಆಗುವುದಿಲ್ಲ. ವ್ಯಕ್ತಿ ನಿರೂಪಣೆ ಆಗಬೇಕಾದ್ರೆ ಅವನ ಮೇಲೆ ಬಹಳಷ್ಟು ಪರಿಣಾಮಗಳು, ಅವನಲ್ಲಿ ಪ್ರೇರಣೆಗಳು ಸಿಗಬೇಕಾಗ್ತದೆ. ಅಯಾಜುದ್ದೀನ್ ಪಟೇಲ್ರ ಒಂದು ವ್ಯಕ್ತಿತ್ವ ನಿರೂಪಣೆಗೆ ಹೆಚ್ಚಿನ ಒಂದು ಶಕ್ತಿ ತುಂಬಿದವರು ಯಾರು ಅಂತ ನೀವು ಹೇಳಲಿಕ್ಕೆ ಇಷ್ಟಪಡ್ತೀರಿ? ತಂದೆ ತಾಯಿ ಸರ್, ಮತ್ತು ನಮ್ಮ ಗುರುಗಳಾಗ್ಲಿ. ಹೆಚ್ಚಾಗಿ ಸರ್ ನೋಡ್ರಿ, ನಮ್ ತಂದೆ ತಾಯಿ ಯಾವ ರೀತಿ ಬೆಳೆಸ್ತಾರ ಅದು ಬಹಳ ಮುಖ್ಯ ಅದ. ಅವ್ರ ತರಬೇತಿ ಬಹಳ ಮುಖ್ಯ ಅದ ಸರ್. ಇದೇ ಈ ಫೀಲ್ಡ್ಗೆ ಅವರು ನನ್ಗೆ ಸಪೋರ್ಟ್ ಕೊಡ್ಲಿಲ್ಲ, ಪ್ರೋತ್ಸಾಹ ಕೊಡ್ಲಿಲ್ಲ, ಇಷ್ಟು ಬೆಳಿಲಿಕ್ಕೆ ಸಾಧ್ಯ ಇದೆ. ಬಹಳಷ್ಟು ತಂದೆ ತಾಯಿ ಫೋರ್ಸ್ ಮಾಡಿ, ಇದು ಬಿಟ್ಟು ಬಿಡ್ರಿ, ನೀ ಮೆಡಿಕಲ್ ಮಾಡಿ, ಇದು ಬಿಟ್ಟು ಬಿಡು, ನೀ ಇಂಜಿನಿಯರಿಂಗ್ ಮಾಡಿ, ಈ ರೀತಿ. ಬಟ್ ಇನ್ನೊಂದು ಎಂತ ಸ್ವಭಾವದಾಗಿರ್ಬೇಕು. ಅವ್ರು ರಾತ್ರಿ ತನ ಹುಡುಗರು ಹೊರಗಡೆ ಹೋಗ್ತಾರ, ದೋಸ್ತಿ ಎಂತ ಸಂಗತಿ ಕಟ್ತಾರ. ನಮ್ ಹಿಂದ ನಮ್ ತಂದೆ ಫಾಲೋ ಅಪ್ ಇದ್ದರು, ಎಂತರ ಸಂಗತಿ ಮಾಡ್ಯಾನ, ಎಂತವ್ರ ಜೊತೆ ಇರ್ತಾರ. ಹಿಂದ ನಮ್ ಪ್ರಿನ್ಸಿಪಾಲಿಗೆ ಬಂದ್ ಕೇಳ್ತೀರಿ, ಸರ್ ಇವ ರೆಗ್ಯುಲರ್ ಕ್ಲಾಸಿಗೆ ಬರ್ತಾನೆ ಇಲ್ಲೋ, ಇದನ್ನ ಅಟೆಂಡೆನ್ಸ್ ಎಷ್ಟಾದಲ್ಲ. ಯಾರು ಒಬ್ಬ ಟೀಚರ್ ಅರ, ಅವ್ರಿಗೆ 10 ಪೈಸೆ 5 ಪೈಸೆದ್ನು ವ್ಯಾಲ್ಯೂ ಇರ್ತಿತ್ತು, ಟೈಮಿಂಗ್ ವ್ಯಾಲ್ಯೂ ಇರ್ತಿತ್ತು. ಹೀಗಾಗಿ ನಮ್ ಫಾದರ್ ನಿಜಾಮ್ ಕಾಲದ ಮುನ್ಸಿ ಫಾಜಿಲ್ ಅವರು, ಆಗಿನ ಡಾಕ್ಟರೇಟ್ ಅವ್ರು ಫಾರ್ಸಿ ಎಕ್ಸ್ಪರ್ಟ್. ಅಂದ್ರೆ ನಿಮ್ಮ ಮೇಲೆ ಗಾಢ ಪರಿಣಾಮ ಬೀರಿದವರು ನಿಮ್ಮ ತಂದೆ ತಾಯಿ, ಅವ್ರ ತರಬೇತಿ, ಅವ್ರ ಗುರುಗಳು ತರ. ಇವ್ ಬಿಟ್ಟು ಬೇರೆ ಏನಿಲ್ಲ. ಬಟ್ ಈಗ ನಾವು ಏನ್ ಕಲಿತಾ ಸಮಾಜಕ್ಕೆ ನೋಡಿ ಕಲಿತಾ ಇದ್ದೀವಿ. ಪಟೇಲ್,
ಕಲಾಕ್ಷೇತ್ರ ಒಂದು ಕಡೆ ಇದೆ, ಪ್ರೇಕ್ಷಕರು ಅಥವಾ ಒಬ್ಬ ಸಹೃದಯ ಅಂತ ಇನ್ನೊಂದು ಕಡೆಯಲ್ಲಿ ಇರ್ತಾನೆ. ಈಗಿನ ಆಸಕ್ತಿಯ ಬಗ್ಗೆ ಹೇಗಿದೆ, ಏನ್ ಮಾಡ್ತಾ ಇರ್ತೀರಿ ನೀವು, ಹೇಗೆ ಹೇಳ್ತೀರಿ? ಒಬ್ಬ ಕಲೆಯ ಬಗ್ಗೆ, ಕಲಾವಿದನ ನೋಡುವ ಬಗ್ಗೆ, ಕಲಾಕ್ಷೇತ್ರಗಳನ್ನು ಆಸ್ವಾದಿಸುವ ಬಗ್ಗೆ, ಒಬ್ಬ ಆಸಕ್ತ ಸಹೃದಯನ ಬಗ್ಗೆ ಏನ್ ಹೇಳ್ತೀರಿ? ಆರ್ಟಿಸ್ಟ್ ಅನ್ನ, ಒಬ್ಬ ಕಲೆಯನ್ನ ಆಸ್ವಾದಿಸುವವರು ಬೇಕು. ಸುಮ್ಮನೆ ನೀವೇ ಮಾಡಿದ್ರೆ ಆಗುದಿಲ್ಲ, ಪ್ರೇಕ್ಷಕರು ಬೇಕಾಗ್ತಾರೆ, ಸಹೃದಯರು ಬೇಕಾಗ್ತಾರೆ. ಆ ಬಗ್ಗೆ ನಿಮ್ಮ ಮಾತೇನು? ಪ್ರೇಕ್ಷಕರು ನೋಡೋದು ಅವರ ಮನೋಧರ್ಮ, ಪ್ರೇಕ್ಷಕನ ವ್ಯೂವರ್ಸ್. ಈಗ ನಿಮ್ಮ ಒಂದು ಪೇಂಟಿಂಗ್ ಮಾಡಿರ್ತೀರಪ್ಪ, ಹೌದು ಸರ್. ಆ ಪೇಂಟಿಂಗ್ ಅನ್ನ ನೋಡೋದೇ ಇಲ್ಲ ಜನ. ಹೌದನ್ನ ಆಸಕ್ತಿ ಹೇಗಿದೆ ಅಂತ ಜನರಲ್ಲಿ ಇಂಡಿಯಾದಲ್ಲಿ ಆಸಕ್ತಿ ಇಲ್ಲ ಅಂತ ನಾವು ಹೊರಗೆ ಓಡಿ ಹೋಗ್ತೀವಲ್ಲ ಸರ್. ಈಗ ಬಹಳಷ್ಟು ಜನರಿಗೆ ಆಸಕ್ತಿ ಇದೆ, ಅವ್ರಿಗೆ ಟೈಮ್ ಇಲ್ಲ, ಬರ್ತಾ ಇಲ್ಲ. ಈಗ ಹೀಗಾದ ಇಂಡಿಯಾದಾಗ ಅವ್ರ ತನ ನಾವು ಹೋಗ್ಬೇಕಾಗ್ತದೆ. ಫಾರ್ ಎಕ್ಸಾಂಪಲ್ ಒಂದು ಶೋ ನಾವು ನಮ್ಮ ಗ್ಯಾಲರಿಯಲ್ಲಿ ಹಚ್ಚಿವಪ್ಪ ಅಂದ್ರೆ ಆಲ್ ಇಂಡಿಯಾ ರೇಡಿಯೋದ ಸ್ಟಾಫ್ ಬರಲ್ಲ ಅಲ್ಲಿ. ಈ ಆಲ್ ಇಂಡಿಯಾ ರೇಡಿಯೋದಲ್ಲಿ ಒಂದು ಹಾಲ್ ಇತ್ತಂದ್ರೆ ಇಲ್ಲೇ ಡಿಸ್ಪ್ಲೇ ಮಾಡಿದ್ರು ಇವರೆಲ್ಲ ನೋಡ್ತಾರೆ. ಹೀಗಾಗಿ ಕಲಾವಿದರು ಈಗಿನ ಪರಿಸ್ಥಿತಿನೇ ಹಿಂಗಾಗ್ತಾರ, ಜಗತ್ತಿನ ಪರಿಸ್ಥಿತಿ. ನಾವು ಖುದ್ ಅಲ್ಲಿ ತನ ಹೋಗ್ಬೇಕಾಗ್ತದೆ. ಈಗ ನೋಡ್ತೀರಿ ನೀವು, ಕಲಾಸಕ್ತರನ್ನ ಹುಡ್ಕೊಂಡು ಹೋಗ್ಬೇಕಾಗ್ತದೆ. ಪರ್ಫಾರ್ಮಿಂಗ್ ಆರ್ಟ್ ಹಿಂಗೆ ಅದರ ಬೀದಿ ಆರ್ಟ್, ನಾವು ಅಲ್ಲಿ ತನ ಹೋಗಿ ಮೆಸೇಜ್ ಕೊಡ್ಬೇಕಾಗುತ್ತೆ. ಅವ್ರು ನಮ್ ತನ ಬರೋದ್ ಕಷ್ಟ ಇದೆ. ಈಗ ಫಿಲಿಂ ಥಿಯೇಟರ್ಗಳು ಯಾಕೆ ಬಂದ್ ಆಗಿರ್ತಾರ, ಅಷ್ಟು ನೋಡೋದ ಮನುಷ್ಯರ ಬಳಿ ಅಷ್ಟು ಟೈಮ್ ಇಲ್ಲ. ಆ ಟೈಮ್ ಕಳಿತಲ್ಲ. ನಾವು ತೋರಿಸ್ಬೇಕಾದ್ರು ನಾವು ಖುದ್ ಅವ್ರ ತನ ಹೋಗ್ಬೇಕು. ಏನಾರ ನಾವು ಮಾಡಿದ ಅಚೀವ್ ಮಾಡಿದ ಅವ್ರಿಗೆ ವಾಟ್ಸ್ಆಪ್ ಕಳಿಸಿದ ಮೇಲೆ ನೋಡ್ತಾರ. ಅವ್ರಾಗಿ ಅವರು ಅದರ ಕಾಲಕ್ಕೆ ತಕ್ಕಂಗೆ ಸರ್ ನಾವು ಮಾಡಬೇಕಾಗ್ತದೆ. ಮೊಹಮ್ಮದ್ ಅಯಾಜುದ್ದೀನ್ ಪಟೇಲ್ ರೇ, ಒಬ್ಬ ಕಲಾವಿದನಾಗಿ, ಒಬ್ಬ ಕಲಾ ಕ್ಷೇತ್ರದಲ್ಲಿ ದುಡಿಯುವ ವ್ಯಕ್ತಿಯಾಗಿ 3.5 ದಶಕಗಳಿಂದ ನಿಮ್ಮ ವ್ಯಕ್ತಿತ್ವವನ್ನು ನಿರೂಪಣೆ ಮಾಡಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದಿದ್ದೀರಿ. ಇದರ ಹೊರತಾಗಿ ಪಟೇಲ್ರಲ್ಲಿರುವಂತಹ ಆಸಕ್ತಿ ಏನು? ಇದರ ಹೊರತಾಗಿ ಸರ್, ಇದರ ಹೊರತಾಗಿ ಮತ್ತೆ ಬೇರೆ ಆಸಕ್ತಿ ಇಲ್ಲ ಸರ್. ಒಳ್ಳೆ ಇಲ್ಲ ಕಲ್ಚರಲ್ ಆಕ್ಟಿವಿಟೀಸ್, ಇನ್ನೂ ಫೋಕ್ ಮೇಲೆ ನಂದು ಇಂಟ್ರೆಸ್ಟ್ ಇದೆ ಸರ್. ಜನಪದ ಕಲ್ಚರಲ್ ಯಾವುದೇ ಫೆಸ್ಟಿವಲ್ ನಡೀತಾರ ನೋಡ್ರಿ ಹಳ್ಳ್ಯಾಗ, ಅದು ಜಾತ್ರೆಗಳಿಗೆ ನಾನು ಎಷ್ಟೋ ಇದ್ರಲಿಂದ ನಾನು ಬಹಳ ಕಲಿತೀನಿ ಸರ್. ನನ್ನ ಪೇಂಟಿಂಗ್ದಾಗ ನನ್ನ ಸಬ್ಜೆಕ್ಟ್ಗಳು ಸಿಗ್ತವೆ, ಬದುಕಿನ ತಿಳ್ಕೊಲಾಗ ಆಗ್ತೈತೆ ಸರ್. ಯಾವ ರೀತಿ ನಾವು ಮಾಜಿ ದಿನಗಳು ಕಳೆದಿವಲ್ಲ, ಇದು ಇನ್ನೂ ಟ್ರೆಡಿಷನ್. ಇನ್ನು ಇದಕ್ಕೆ ಕಂಟೆಂಪ್ರರಿಯಲ್ಲಿ ನಾನು ಹೊಳಿಸ್ಕೋತೀನಿ ನನ್ನ ಪೇಂಟಿಂಗ್. ಇದ್ರ ನೀವು ಸಿನಿಮಾ ನೋಡೋದಾದ್ರೆ ಯಾರ್ದು ಹೆಚ್ಚಾಗಿ ನೋಡ್ಲಿಕ್ಕೆ ಇಷ್ಟಪಡ್ತೀರಿ? ಸಿನಿಮಾ ಸರ್, ಈಗ ಒಂದು 80s ತನ ಅಮಿತಾಬ್ ಬಚ್ಚನ್ ಫಾಲೋ ಇದ್ದೀವಿ ನಾವು. ಅಮಿತಾಬ್ ಬಚ್ಚನ್ ಆಗಲಿ, ಅವಾಗ ಆ ಟೈಮ್ ನಿಮ್ಗೆ ಗುರ್ತಿರ್ಬೇಕು. ಫೈಟಿಂಗ್ ಮೇಲೆ ಹೆಚ್ಚಿಗೆ ಆಸಕ್ತಿ ಇತ್ತು. ಅವಾಗ ಫೈಟಿಂಗ್ ಇದ್ರು ಹೋಗ್ಬೇಕಂತ ಸರ್. ಬಹಳಷ್ಟು ಅಮಿತಾಬ್ ಬಚ್ಚನ್ ಫಿಲ್ಮ್ಗಳು ಬಹಳ ನೋಡಂಗಿವೆ ಸರ್. ಮೊಹಮ್ಮದ್ ಅಯಾಜುದ್ದೀನ್ ಪಟೇಲ್ರಿಗೆ ಚಲನಚಿತ್ರಗಳಂದ್ರೆ ಬಹಳ ಇಷ್ಟ, ಅದರಲ್ಲೂ ಹಿಂದಿ ಅಂದ್ರೆ ಬಹಳ ಮೆಚ್ಚುಗೆ ಆಗಿರ್ತಕ್ಕಂಥ. ಸುಭಾಷ್ ಗೈದ್ ನಾನು ಫಿಲಿಂ ಹೆಚ್ಚಾಗಿ, ಮಹೇಶ್ ಭಟ್ಟಿಂದ ಅವ್ರದ್ದು ಫೋಟೋಗ್ರಾಫಿ, ಫಿಲ್ಮ್ ಸಾಂಗ್ಗಳನ್ನ ಹೆಚ್ಚಿಗೆ ಕೇಳ್ತೀನಿ. ಕನ್ನಡನು ನೋ ಪ್ರಾಬ್ಲಮ್, ಕನ್ನಡನೂ ಹೆಚ್ಚಿಗೆ ಕೇಳ್ತೀನಿ ಸರ್. ಹಂಗೇನಿಲ್ಲ. ಯಾರು ಸಿನಿಮಾ ನಮ್ಮ ಟೈಮ್ ನಾ ಹೆಚ್ಚಿಗೆ ವಿಷ್ಣುವರ್ಧನ್ ಅಭಿಮಾನಿ. ನಾನು ನೋಡಿದ ವಿಷ್ಣುವರ್ಧನ್ ಫಿಲಿಂ. ವಿಷ್ಣುವರ್ಧನ್ ಅವರ ಚಲನಚಿತ್ರಗಳನ್ನು ಕೂಡ ನೋಡಿ ಸಂತೋಷ ಪಟ್ಟವರು ಅಯಾಜುದ್ದೀನ್ ಪಟೇಲ್ರು. ಈಗ ವಿಷ್ಣುವರ್ಧನ್ ಅವರು ನಟಿಸಿದ ಒಂದು ಸಿನಿಮಾದ ಹಾಡು. ಅಂತಾರಾಷ್ಟ್ರೀಯ ಖ್ಯಾತಿಯ ಮೊಹಮ್ಮದ್ ಅಯಾಜುದ್ದೀನ್ ಪಟೇಲ್ ಕಲಾವಿದರು, ಇವರ ಮಾತನ್ನ ಕೇಳ್ತಾ ಇದ್ದೀರಿ. ಯಾವಾಗ್ಲೂ ನೀವು ಹೀಗೆ ಹೋಗ್ತಾ ಇರುವಾಗ ಹಾಡನ್ನು ಹಾಡ್ತಿದ್ರೆ ಯಾವ ಹಿಂದಿ ಹಾಡು, ಯಾವ ಕನ್ನಡ ಹಾಡು? ಕನ್ನಡ ಹಿಂದಿ ಎರಡು ಸರ್. ಸಂಘ ನಮ್ ಗೆಳೆಯರೆಲ್ಲ 90% ಹಿಂದೂ ದೋಸ್ತರೇ ಬಹಳ ಇರಲ್ಲ ಸರ್. ನಾನು ಕನ್ನಡ ಮೀಡಿಯಂ ಎರಡನೇದು, ಹೀಗಾಗಿ ನಿಮ್ಮ ಕನ್ನಡ ದಕ್ಷಿಣ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಚಾರ ಮಾಡಿದ್ರು. ಕನ್ನಡದ ಬಗ್ಗೆ ತುಂಬಾ ಅಭಿಮಾನದಿಂದ ಮಾತಾಡ್ತೀನಿ. ದಕ್ಷಿಣ ಕನ್ನಡ ಇದು ಅಷ್ಟು ಪ್ಯೂರ್ ಕನ್ನಡ ಇಲ್ಲ, ಇದು ದಕ್ಷಿಣ ಕನ್ನಡ, ಮಿಕ್ಸ್ ಮೀಡಿಯಾ ಕನ್ನಡ ಇದೆ ನಮ್ಮ ಹತ್ತಿರ. ಈಗ ಇದು ಜಾನಪದ ಹಾಡುಗಳಲ್ಲಿ ನಿಮ್ಗೆ ಇಷ್ಟ ಆದ ಹಾಡು ಯಾವ್ದಾದ್ರು ಇದೆ ಕನ್ನಡದಲ್ಲಿ? ಜಾನಪದ ಹಾಡುಗಳು ಬಹಳ ಸರ್. ಸಡನ್ಲಿ ಕೇಳ್ತಾ ಇದ್ದೀರಿ, ನನ್ಗೆ ಬರ್ಬೇಕಂದ್ರೆ ಇಷ್ಟ ಕೇಳ್ತಾ ಇರ್ತೀನಿ ಸರ್. ನಾವು ಆ ಪ್ರೋಗ್ರಾಮ್ ಬಹಳ ಕಾಲೇಜ್ದಾಗ ಇರುವಾಗ ನಾವು ಬಹಳ ಆಕ್ಟಿವಿಟೀಸ್ ಮಾಡ್ತೀವಿ ಸರ್. ಈಗ ಮೊಹಮ್ಮದ್ ಅಯಾಜುದ್ದೀನ್ ಪಟೇಲ್ರ ಕೆಲಸ ನಿಮ್ಗೆ ನಿಲ್ಬಾರ್ದಲ್ಲ, ನಿಮ್ಮ ಮಕ್ಕಳು, ನಿಮ್ಮ ಶ್ರೀಮತಿಯವರು ಎಲ್ಲ ಏನ್ ಮಾಡ್ತಾರೆ? ಒಂದು ಕುಟುಂಬದ ಪರಿಚಯ ಹೇಳಿ. ಕುಟುಂಬ ಸರ್, ನಮ್ಮ ಕುಟುಂಬದಾಗ 2 ಹುಡುಗಿಯರ ಸರ್. ಒಂದು MSc ಮಾಡ್ತಾಳೆ ದೊಡ್ಡ ಹುಡುಗಿ, ಸೆಕೆಂಡ್ ಹುಡುಗಿ BSc ಮಾಡ್ತಾ ಇದ್ದಾಳೆ. ದೊಡ್ಡ ಹುಡುಗ PUC ಸೆಕೆಂಡ್ ಇಯರ್ನಲ್ಲಿ ಇದ್ದಾನೆ. ಇನ್ನೊಬ್ಬ ಹುಡುಗ ಈಗ 8th ಸ್ಟ್ಯಾಂಡರ್ಡ್ ಹೋಗಿದ್ದಾನೆ ಸರ್. 4 ಜನ ಮಕ್ಕಳು. ನಿಮ್ಮ ಶ್ರೀಮತಿಯವರು ಅವರು ಹೌಸ್ ವೈಫ್ ಹಾರ್ರಿ. ಅವ್ರನ್ನು BA BH ಗ್ರಾಜುಯೇಟ್ ಹಾರ್ರಿ. ಅವ್ರನ್ನು ಅಲ್ಲ, ಪಟೇಲ್ರು ಈ ರೀತಿ ಊರೂರು ಸುತ್ತಿ ಈ ರೀತಿ ಚಿತ್ರಕಲಾ ಪ್ರದರ್ಶನ ಎಲ್ಲ ಮಾಡ್ತಾ ಇದ್ದಾರೆ. ನಿಮ್ಗೆ ಹೇಗೆ ಸಾಥ್ ಕೊಡ್ತಾ ಇದ್ದಾರೆ? ಅವ್ರ ಕೋಆಪರೇಟ್ ಇದೆ ಸರ್. ಅವರು ಏನಿದೆ, ನೀವು ನೋಡಿದ್ರು ನಾವು ನೋಡ್ದಾಗೆ ಇದೆ, ನಿಮ್ಮ ಹೆಸರು ಬಂದ್ರೆ ನನ್ನ ಹೆಸರು ಬಂದಾಗೆ ಇದೆ ಅಂತ ಅವರಿಗೆ ಗೊತ್ತಿದೆ. ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಬೆಂಬಲ ಇದೆ ಸರ್. ಬೆಂಬಲ ಇದೆ ಅಂತ ಇಷ್ಟು 30 ಕಂಟ್ರಿ ನೋಡ್ಲಕ್ ಸಾಧ್ಯ ಆಯ್ತು. ಒಂದು ಬೆಚ್ಚನೆಗೂಡಿರಲು, ಬೆಚ್ಚಕ್ಕೆಷ್ಟು ಹುನ್ನಿರಲು,
ಒಂದು ಬೆಚ್ಚನೆಗೂಡಿರಲು ಬೆಚ್ಚಕ್ಕಿಷ್ಟು ಹುನ್ನಿರಲು ಇಚ್ಛೆ ಅರಿವ ಸತಿ ಇರಲು ನೆಚ್ಚಿದ ತಲೆ ಒಲಿದಿರಲು ಸ್ವರ್ಗಲೋಕದ ಚಿಂತೆಯ ಕೇಳಯ್ಯ ಪ್ರೇಮಲೋಕವೊಂದೇನೆ ಸಾಕೇಳಯ್ಯ ಒಂದು ಬೆಚ್ಚನೆಗೂಡಿರಲು ಬೆಚ್ಚಕ್ಕಿಷ್ಟು ಹುನ್ನಿರಲು. ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯ ಮಾಜಿ ಸದಸ್ಯರಾದ ಮೊಹಮ್ಮದ್ ಅಯಾಜುದ್ದೀನ್ ಪಟೇಲ್ ಅವರ ಮಾತನ್ನ ಕೇಳ್ತಾ ಇದ್ದೀರಿ ಕೇಳುಗರೆ. ಒಬ್ಬ ಕಲಾವಿದನಾದ ಕಾರಣ ನಮ್ಮ ಕೇಳುಗರಿಗೆ ನೀವು ಏನು ಹೇಳಿಕ್ಕೆ ಇಚ್ಛೆ ಪಡ್ತೀರಿ? ನಾನು ಒಬ್ಬ ಕಲಾವಿದನಾಗಿ ನಾನು ಹೇಳೋದೇನಂದ್ರೆ ಒಳ್ಳೆ ನಾವು ಫ್ಯಾಮ್ಲಿದವ್ರು ಇದ್ದೀವಿ ಅಂದ್ರೆ ನಾವು ಒಂದೇ ಫ್ಯಾಮ್ಲಿ ಒಳ್ಳೆ ರೀತಿಲಿಂದ ನೋಡ್ಕೋಬೇಕು, ಮಕ್ಕಳಿಗೆ ಒಳ್ಳೆ ತರಬೇತಿ ಕೊಡಬೇಕು. ಜೊತೆ ನಾವೇನು ಜಾಬ್ ಮಾಡ್ತಾ ಇದೀವಲ್ಲ ಆ ಜಾಬ್ ಜೊತೆ ಒಂದು ಗಾಡ್ ಗಿಫ್ಟ್ ಏನು ನಿಮ್ಮ ಜೊತೆ ಒಂದು ಹವ್ಯಾಸ ಇರ್ತದಲ್ಲ ಅದರಲ್ಲಿ ಅದು ಬೆಳೆಸಬೇಕು. ಫಾರ್ ಎಕ್ಸಾಂಪಲ್ ಯಾವುದೇ ಮಕ್ಕಳನ್ನ ಏನಾದ್ರೂ ನಿಮ್ಮ ಫೀಲ್ಡ್ಗೆ ಕರೆದಿದ್ದೀರಾ? ಮೇ ಬಿ ಸಣ್ಣ ಮಗನಿಗೆ ಇಂಟ್ರೆಸ್ಟ್ ಇದೆ, ಒಬ್ಬ ಮಗನಿಗೆ ನಮ್ಮ ಫೀಲ್ಡ್ನಾಗಲ್ಲಿ ಈ ಎಲ್ಲ ಉಳಿಸ್ಕೋಬೇಕಾದ್ರೆ ಒಬ್ಬ ಮಗ ಬೇಕೇ ಆಗ್ತದೆ ಸರ್, ಇನ್ನೊಬ್ಬರು ಉಳಿಸ್ಕೋಬೇಕು ಭಾಳ ಕಷ್ಟ ಇದೆ. ಹೀಗಾಗಿ ಇನ್ನೊಬ್ಬ ಆಸಕ್ತಿ ಇದೆ ಸರ್, ಅವ್ರ ನಂಬಿಕೆ ಇದೆ. ನೋಡೋಣ ಫ್ಯೂಚರ್ನಲ್ಲಿ ಹೇಳಕ್ ಬರುತ್ತಲ್ಲ, ಮಕ್ಕಳು ಹೆಂಗ್ PUC ದಾಡ್ತಿರಲ್ಲ ಅವ್ರ ಮೈಂಡ್ ಸೆಟ್ ಹೆಂಗ್ ಚೇಂಜ್ ಆಗುತ್ತೆ ಹಂಗೆಲ್ಲ ಗೊತ್ತಿಲ್ಲ. ತುಂಬಾ ಒಳ್ಳೆಯದು ಮೊಹಮ್ಮದ್ ಅಯಾಜುದ್ದೀನ್ ಪಟೇಲ್ ರೇ, ಕಳೆದ 3.5 ದಶಕಗಳಿಂದ ಈ ಕಲಾಕ್ಷೇತ್ರದಲ್ಲಿ ನಿಮ್ಮ ದುಡಿಮೆಯನ್ನು ಕೊಟ್ಟಿದ್ದೀರಿ. ಆ ದುಡಿಮೆಗೆ ಫಲನೂ ಸಿಕ್ಕಿದೆ. ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಕಲಾವಿದನಾಗಿ ನಿಮ್ಮನ್ನು ಗುರುತಿಸ್ತಾ ಇದ್ದಾರೆ. ಜೊತೆಗೆ ರಾಷ್ಟ್ರೀಯ ಒಂದು ಲಲಿತ ಕಲಾ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆಯುವಂತ ಭಾಗ್ಯ ನಿಮ್ಮ ಪಾಲಿಕೆ ಬಂದಿದೆ. ಅಕಾಡೆಮಿಯ ಸದಸ್ಯತ್ವವನ್ನು ಹೊಂದಿದ್ದೀರಿ. ಅನೇಕ ಪ್ರತಿಷ್ಠಿತ ಸಂಘ ಸಂಸ್ಥೆಗಳಲ್ಲಿ ನಿಮ್ಮ ಸದಸ್ಯತ್ವವನ್ನು ಹೊಂದಿ ಇನ್ನೂ ಕೂಡ ಈ ಕಲಾಕ್ಷೇತ್ರಕ್ಕೆ ನಿಮ್ಮ ಯೋಗದಾನವನ್ನು ಕೊಡ್ತಾ ಇದ್ದೀರಿ. ಆ ಮೂಲಕ ಕಲಬುರಗಿ ಹೆಸರನ್ನ ಜಗದಗಲ ಪಸರಿಸ್ತಾ ಇದ್ದೀರಿ. ನಿಮ್ಮ ಆ ವಿಶಿಷ್ಟವಾಗಿರ್ತಕ್ಕಂಥ ಕಲೆಯ ಮೂಲಕ ನಿಮ್ಮ ಪ್ರತಿಭೆಯನ್ನ ಗುರುತಿಸಿಕೊಂಡು ಎಲ್ಲ ರೀತಿಯ ಗೌರವ ಸನ್ಮಾನಗಳು ಆದರಗಳು ನಿಮಗೆ ಸಿಕ್ಕಿದೆ. ಮುಂದೆ ಕೂಡ ನಿಮ್ಮ ಕನಸುಗಳು ಈಡೇರಲಿ, ಕಲಾಕ್ಷೇತ್ರದಲ್ಲಿ ಇನ್ನಷ್ಟು ಎತ್ತರಕ್ಕೆ ಏರಿ ನಮ್ಮ ನಾಡಿಗೆ ಹೆಸರನ್ನ ತನ್ನಿ ಅಂತ ಹಾರೈಸ್ತಾ ಇಷ್ಟು ಹೊತ್ತಿನ ತನಕ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ ಸರ್. ಪರ್ಲಾ ಸರ್ ಅವರೇ ಮತ್ತು ಆಲ್ ಇಂಡಿಯಾ ರೇಡಿಯೋ ಎಲ್ಲ ಸ್ಟಾಫ್ಗಳಿಗೆ ಧನ್ಯವಾದ ನನ್ನ ಕಡೆಯಿಂದ ಸರ್. ಇದುವರೆಗೆ ಖ್ಯಾತ ಚಿತ್ರಕಲಾವಿದರು ಹಾಗೂ ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯ ಮಾಜಿ ಸದಸ್ಯರಾದ ಕಲಬುರಗಿಯ ಮೊಹಮ್ಮದ್ ಅಯಾಜುದ್ದೀನ್ ಪಟೇಲ್ ಜೊತೆಗೆ ಡಾಕ್ಟರ್ ಸದಾನಂದ ಪೆರ್ಲಾ ಅವರು ನಡೆಸಿದ ಮಾತುಕತೆ ಕೇಳಿದಿರಿ. ಸಂಕಲನ ಮಧು ದೇಶ್ಮುಖ್.